ಈಗ ಹಾಕಿ ಬೀಗಾರ ಒಳಗಿದೆ. ಈ ವಿಚಾರಗಳನ್ನೆಲ್ಲ ನಾವು ಶಾಸಕರಿಗೆ ಹೇಳಬೇಕು ಅಂದ್ರೆ ಅವ್ರು ಇಲ್ಲ. ಆದರೆ ನಮ್ಮ ಮನವಿಲಿ ಅದೆಲ್ಲದೂ ಇಲ್ಲ. ಇನ್ನು ಮೇಜರ್ ಪಾಯಿಂಟ್ಸ್ ಇದೆ ಕಟ್ಟಡದ ವಿಚಾರವಾಗಿ. ಆಮೇಲೆ 94cc ಹಕ್ಕೊತ್ತಗಳು ಕೊಟ್ಟಿಲ್ಲ. ಅಧಿಕಾರಿಗಳು ಕೇಳಿದ್ರೆ ಕಾರ್ಯಕ್ರಮ ಮಾಡಿಕೊಡ್ತೀವಿ ಅನ್ನೋ ಉತ್ತರ ಹೇಳಿಲ್ಲ. ನನ್ನ ಪ್ರಕಾರ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಾರ್ಯಕ್ರಮ ಮಾಡೇ ಕೊಡಬೇಕು ಅನ್ನೋದು ಏನಿಲ್ಲ ಕಾನೂನಲ್ಲಿ. ಯಾಕೆಂದರೆ ಕೇಳಿ 6 ತಿಂಗಳಿಂದ ಹಿಂದಿನ ದುಡ್ಡು ಕಟ್ಟಿದವರು ಇದ್ದಾರೆ. 3-4 ವರ್ಷದ ಹಿಂದಿನ ಅರ್ಜಿಗಳು ಕೂಡ ಇದ್ದಾವೆ. ಎಲ್ಲ ಮುಗಿದಾದ್ಮೇಲೆ ಎಲ್ಲಿ ಪೆಂಡಿಂಗ್ ಇದೆ? ನಾನು ಮೀಟಿಂಗ್ ಕೆಲವು ಇವರು ಟೆಕ್ನಿಕಲ್ಲು ಇವರು ಸ್ಪಾಟ್ ವಿಸಿಟ್ಟು ಆ ಥರದ್ದೆಲ್ಲ ಪೆಂಡಿಂಗ್ಸ್ ಇದೆ. ಸುಮಾರು ಕ್ಲಿಯರ್ ಆಗಿದೆ. ಅವೆಲ್ಲ ಇವ್ರನ್ನ ವರ್ಕ್ ಮುಗಿದ ತಕ್ಷಣ ರಿಸೀವ್ ಮಾಡ್ತಾರೆ. ಈಗ ನಾಳೆ ಸರ್ಕಾರಕ್ಕೆ ಹಿಂದಿನ 2 ಮೀಟಿಂಗಲ್ಲೂ ಕೂಡ 94C ಏನೇನು ಬೇಗ ರೆಡಿ ಎಲ್ಲ ಕೊಡಿಸ್ಬಿಡೋಣ. RIV ಅಥವಾ ತಹಶೀಲ್ದಾರ್ ಈಗ ಸರ್ಕಾರಕ್ಕೆ ಹಣ ಕಟ್ಟಲಿಕ್ಕೆ ನೋಟಿಸ್ ಕೊಡಿ. ಆ ಹಣ ಕಟ್ಟಿದ ಮೇಲೆ ಆಮೇಲೆ ಏನು ಟೆಕ್ನಿಕಲ್ ಇಶ್ಯೂ ಇರುತ್ತೆ ನನಗೆ ಸ್ಪಾಟ್ ವಿಸಿಟ್ಸು ಅದೆಲ್ಲ ಪೆಂಡಿಂಗ್ಸ್ ಇದೆ ಅಂತ ಹೇಳಿಲ್ಲ. ಹಣ ಕಟ್ಟಲಿಕ್ಕೆ ಒಂದು ನಿಮಿಷ ಸುಮ್ಮನೆ ಹಣ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಎಲ್ಲದೂ ಮುಗಿದಿದೆ. ಇನ್ನು ನೀವು ಎಲಿಜಿಬಲ್ ಅಂದರೆ ಅರ್ಹತೆ ಇರೋರು ನೀವು ಇಷ್ಟು ಹಣ ಬರ್ತದೆ ಸರ್ಕಾರ ನಿಗದಿ ಮಾಡೋದು ಕಟ್ಟಿ ಅಂತ ನೋಟಿಸ್ ಕೊಡ್ತಾರೆ ತಾಲೂಕು. ಆ ಹಣವನ್ನು ಬ್ಯಾಂಕ್ರು ಸರ್ಕಾರಕ್ಕೆ ಕಟ್ಟಿದ್ವಿ 6 ತಿಂಗಳು ವರ್ಷಗಟ್ಟಲೆ ಕೊಡೋದು ಯಾವ ರೀತಿ ಆಡಳಿತ. ನಾನು ಏನು ಅನ್ಕೋಬೇಕು ನಾವೆಲ್ಲ ಆ ಬಡವ್ರು ಏನು ಅನ್ಕೋ ಒಂದು ಮನೆ ಕಟ್ಟಬೇಕಾದ್ರೆ ಅವರಿಗೆ ಹಕ್ಕುಪತ್ರ ಇದ್ದರೆ ಲೋನ್ ಕೊಡ್ತಾರೆ, ಏನೋ ಮಾಡ್ತಾರೆ. ಅದೇ 6 ತಿಂಗಳಲ್ಲಿ ಸಿಕ್ಕಿಲ್ಲ ನಾವು ಮನೆ ಕಟ್ಕೊಳ್ಳೋದು ಹೇಗೆ? ಅಥವಾ ಕಟ್ಕೊಂಡಿರೋ ಮನೇನ ಏನಾದ್ರು ರಿನೋವಲ್ ಇದನ್ನು ಮಾಡ್ಕೋಬೇಕು, ಹೊಸದಾಗಿ ಏನಾದ್ರು ಆರ್ಡ್ರ್ ಮಾಡ್ಕೋಬೇಕು ಅಂದರೆ ಲೋನು ಮತ್ತೊಂದಕ್ಕೆ ಆಗೋದಿಲ್ಲ. ಅದನ್ನೇ 94C ಇದು ಇಶ್ಯೂನೇ KDP ಮೀಟಿಂಗ್ ಮತ್ತೆ ಇನ್ನೊಂದು ಮಾಡಿದಾಗ ಬೇಗ ಮಾಡಿ ಅಂತ ಶಾಸಕರು ಸೂಚನೆ ಕೊಟ್ಟ ಮೇಲೆ ಬೇಗ ಮಾಡಲಿಲ್ಲ ಅಂದರೆ ನಾವೇನು ಅನ್ಕೋ. ಈಗ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತೀವಿ. KDP ತಿಂಗಳಿಗೆ ಮಾಡ್ತೀವಿ. KDP 3 months. ನೀವು 3 ಮಂತ್ಸಿಗೆ ಒಂದು KDP ಮಾಡೋದು. KDP ಮೀಟಿಂಗ್ ಅಲ್ಲದೆ ಬೇರೆ ಮೀಟಿಂಗಲ್ಲೂ ಹೇಳ್ತಾರೆ. ಪ್ರತಿ ಮೀಟಿಂಗಲ್ಲೂ ಆ ವಿಚಾರ ಪ್ರಸ್ತಾಪ ಆದಮೇಲೆ ಇವರು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮತ್ತೆ ಏನು ಮಾಡಿ ಗಮನಕ್ಕೆ ತರ್ತೇನೆ. ಮತ್ತೆ ಬೇರೆ ಯಾವುದು ಅಲ್ಲ ಆ ವಿಷಯನ ಅಲ್ಲಿ ಹೇಳಿದ್ದೀನಿ. ಒಂದು ಸರ್ಕಾರದ ಮಟ್ಟಕ್ಕೆ ಹೋಗ್ತಕ್ಕಂಥ ವಿಚಾರಗಳೇನಪ್ಪ ಅಂತಂದರೆ ಇದು ನಾನು ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ಲೆವೆಲ್ಗೂ ಕೂಡ ಎಲ್ಲರಿಗೂ ಮೆನು ಇದೆ, ಹಾಗೆ ಶಾಸಕರಿಗೂ ಕೂಡ ಇದೆ. ಆದರೆ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ IP ಸೆಟ್ಗೆ ಏನು ಮೀಟರ್ ಅಳವಡಿಕೆ ಇದೆಯಲ್ಲ ಅದನ್ನು ಕೂಡ ಸರ್ಕಾರದ ಮುಖ್ಯ ಮಟ್ಟದ ವಿಚಾರ. ಅದನ್ನು ಕೂಡ ಶಾಸಕರು ಒತ್ತಾಯ ಮಾಡಬೇಕು. ಇಲ್ಲಿ ಸರ್ಕಾರ ಮಟ್ಟದಲ್ಲಿ ಒತ್ತಾಯ ಮಾಡಬೇಕು. ಮೀಟ್ರ್ ಹಾಕ್ಲಿಕ್ಕೆ ನಾವು ಬಿಡೋದಿಲ್ಲ. ಅದು ಹಾಕೋದು ಬೇಡ ಅನ್ನೋ ಲೆಕ್ಕದಲ್ಲಿ ಅವರು ಒತ್ತಾಯ ಮಾಡಬೇಕು. ಅದೇನು ಅದು ನಮ್ಮ ರೈತರಿಗೆ ಅವಶ್ಯಕತೆ ಇಲ್ಲ. ಮತ್ತು ರೈತರೆಲ್ಲರೂ ಕೂಡ ದುಗುಡದಲ್ಲಿದ್ದಾರೆ. ಮೀಟ್ರ್ ಹಾಕಿದ ಮೇಲೆ ಯಾಕೆ ಹಾಕ್ತಾರೆ ಅಂತ ಅವ್ರೇನೋ ಕಾರಣ ಕೊಡ್ಬೋದು. ನಮಗೆ ನಾಳೆ ಸಹ ವಿದ್ಯುತ್ಗೆ ಅವರು ಸಮಸ್ಯೆ ಮಾಡ್ತಾರೆ, ಬಿಲ್ ಹಾಕ್ತಾರೆ. ಹಿಂದಿನ ಸರ್ಕಾರ 5 ಲಕ್ಷದ ಗ್ರಾಂಟ್ ಕೊಡ್ತಾ ಇತ್ತು NDRF SDRF ಫಂಡ್ ಮನೆಗಳನ್ನ ಮರು ನಿರ್ಮಾಣಕ್ಕೆ. ಹಿಂದಿನ ಸರ್ಕಾರ 1,20,000 ಘೋಷಣೆ ಮಾಡಿದೆ. ವೈಜ್ಞಾನಿಕವಾದ ಬೆಲೆ ಅನಿಸುತ್ತಾ ಅಂತೇಳಿ ನಮ್ಮ ಪ್ರಶ್ನೆ. ಈಗಿನ ಆಡಳಿತ ಪಕ್ಷದ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಮಂತ್ರಿಗಳಿರ್ಬೋದು, ಮುಖಂಡರುಗಳಿರ್ಬೋದು, ಸಾರ್ವಜನಿಕರು ಇರ್ಬೋದು, ಇದು 1,20,000ದಲ್ಲಿ ನಾವು ಒಂದು ಮನೆ ಕಟ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ. ಅದ್ರ ಮುಂದಿನ ಪ್ರಶ್ನೆ ಮೊನ್ನೆ ಮಂತ್ರಿಗಳು ಹೇಳಿದ್ದಾರೆ ವಸತಿ ಯೋಜನೆ ಅಡಿಯಲ್ಲಿ ಅವ್ರಿಗೆ ಮನೆ ಮಂಜೂರು ಕೂಡ ಮಾಡಿರ್ತೀವಿ, ಅದಲ್ಲದೆ 1,20,000. ಅದಾದರೂ ಕೂಡ 1,40,000 30,000 ವಸತಿ ಯೋಜನೆ ಬರುತ್ತೆ, ಹೊಸ ವಸತಿ ಯೋಜನೆ. ಅದು ಪ್ಲಸ್ ಇದು 1,20,000 2.5 ಲಕ್ಷದಲ್ಲಿ ಒಂದು ಮನೆ ಮರು ನಿರ್ಮಾಣ ಆಗ್ಬೋದಾ? 2.70 ಆಯ್ತು. 5 ಲಕ್ಷ ಹಿಂದಿನ ಸರ್ಕಾರ ಕೊಡ್ತಾ ಇತ್ತು. ಈ ಸರ್ಕಾರ ಎಲ್ಲ ಸೇರಿ 2.70 ಲಕ್ಷ ಅಂದ್ರೆ ಅವ್ರು ಅವೈಜ್ಞಾನಿಕವಾಗಿ ಮಾಡಿದ್ರು ಅಂತ. 5 ಲಕ್ಷದ ಮನೆ ಯಾರಿಗೂ ಕೂಡ ಅವಶ್ಯಕತೆ ಇಲ್ಲ ಅಂತ ಅರ್ಹತೆನೂ ಈ ಜನರಿಗಿಲ್ಲ, ಬಡವರಿಗೆ. ಇವರು 2,75,000 ಮನೆ ಕಟ್ಕೊಳ್ಬಹುದು ಅನ್ನೋ ಸರ್ಕಾರದ ಇವತ್ತಿನ ಮಾನದಂಡ ಗೈಡ್ಲೈನ್ಸ್. ನನ್ನ ಒತ್ತಾಯನೂ ಕೂಡ ಶಾಸಕರು ಈ ವಿಚಾರವನ್ನು ಕೂಡ ಸರ್ಕಾರದ ಗಮನಕ್ಕೆ ತರಬೇಕು. ಮರ್ಯಾದೆ ಹೋಗ್ತದೆ ನಮ್ಮೆಲ್ಲರದ್ದು ಕೂಡ. ಹಿಂದಿನ ಸರ್ಕಾರದವರು 5 ಲಕ್ಷ ಕೊಟ್ಟಿದ್ದಾರೆ. ಈ ಸರ್ಕಾರ ಏನಾದ್ರು 2,50,000 70,000 ಮನೆ ಕಟ್ಬೋದು ಅನ್ನೋದೇ ಆದರೆ ಅನ್ನೋದೇ ಆದರೆ ಇದು ನಮ್ಮ ಜನರ ಬಡತನವನ್ನು ನೀವು ಎತ್ತಿ ತೋರಿಸೋದಕ್ಕಿಂತ ನಮ್ಮ ಸರ್ಕಾರಗಳ ಬಡತನವನ್ನು ಎತ್ತಿ ತೋರಿಸ್ತಾ ಇದ್ದಂಗೆ ಇದೆ. ಅಂದರೆ ಸರ್ಕಾರ ದಿವಾಳಿ ಆಗೋಗಿದೆ ಅನ್ನೋ ಲೆಕ್ಕಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಇಷ್ಟು ಕೊಡ್ತೀವಿ. ಮತ್ತೆ ಈ ಮತ್ತೊಂದು ಸುತ್ತೋಲೆ ಪ್ರಕಾರ 1 ಲಕ್ಷ ಅನಧಿಕೃತ ಮನೆ ಇದ್ರೂ ಕೂಡ 1 ಲಕ್ಷ ಕೊಡಬಹುದು ಅಂತ ಒಂದು ಅದು ಹಿಂದಿನ ಸರ್ಕಾರನೂ ಅನಧಿಕೃತ ಮನೆಗೆ ಒಂದು ಮೊದಲನೇ ಹಂತದ ಕಂತಲ್ಲಿ 1 ಲಕ್ಷ ಹಣ ಕೊಟ್ಟಿದ್ದಾರೆ. 95,100 ರೂಪಾಯಿ.
ಹಿಂದಿನ ಸರ್ಕಾರ ಕೂಡ ಅನಧಿಕೃತ ಮನೆಗೆ 95,000 ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಒಂದು ನಿಮಿಷ, 95,000 ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ನಾನು ಎಲ್ಲ ಕೂಡ ನಾವು ಕೊಡ್ಸಿದ್ದೀವಿ, ತಗೊಂಡಿದ್ದಾರೆ ಕೂಡ. ಹಾಗೆ ಅಧಿಕೃತ ಮನೆಗೆ ಏನು ಕೊಡ್ತಾ ಇದ್ರು 3 ಕಂತು ತಗೊಂಡಿದ್ದಾರೆ. ಈ 4-5ನೇ ಕಂತು ಬರುತ್ತೆ ಅಂತೇಳಿ ಸಾಲ ಮಾಡಿ ಕಟ್ಕೊಂಡಿದ್ದಾರೆ. ಇವತ್ತು ಬಡ್ಡಿ ಕಟ್ಟಕ್ಕಾಗದೆ ಕೊಟ್ಟಿದ್ದಾರೆ. ಅದನ್ನು ನಮ್ಮವರಾಗೆ ನಮ್ಮ ಶಾಸಕರು ಜನಪ್ರತಿನಿಧಿಗಳು ಒತ್ತಾಯ ಮಾಡಬೇಕು ಸರ್ಕಾರಕ್ಕೆ, ಈ ಕೂಡಲೇ ಪರಿಹಾರ ಬಿಡುಗಡೆ ಮಾಡಲಿಕ್ಕೆ ಕೊಡಪ್ಪ ಮನವಿ. ಈ ವಿಚಾರದಲ್ಲಿ ನಾವು ಹೋರಾಟವನ್ನು ಹಿಂದೆ ಕೈ ಬಿಡೋದಿಲ್ಲ. ಶಾಸಕರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಮತ್ತು ಹಿರಿಯ ನಾಯಕರು ಕಾಗೋಡು ತಿಮ್ಮಪ್ಪನವ್ರನ್ನು ಕೂಡ ಈ ವಿಚಾರದಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ, ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಅಲ್ಲಿಗೂ ಹೋಗ್ತೀವಿ. ಯಾರೇ ತಪ್ಪಿತಸ್ಥರಿದ್ರು ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಒತ್ತಾಯ ಇದೆ ಶಾಸಕರು. ಆಮೇಲೆ ನಿಮ್ಮ ಹಂತದಲ್ಲೇ ನಡೆಯೋದು ಒಂದಿದೆ. ನೀವೇ ಸೂಚನೆ ಕೊಟ್ಟರು ಸಾಕು. ಇಲ್ಲಿನ ಸರ್ಕಾರಿ ಕಚೇರಿಗಳಿಗೆ ಅರ್ಜಿ ಕೊಟ್ಟರೆ ಕಾಲಮಿತಿ ಒಳಗೆ, ನಿಗದಿತ ಕಾಲಮಿತಿ ಒಳಗೆ ವಿಲೇವಾರಿ ಆಗುತ್ತೆ. ಬಟ್ ಅದು ಆಗ್ತಾ ಇಲ್ಲ. ನಾವು ಇಷ್ಟು ದೊಡ್ಡ ವಿಚಾರಗಳನ್ನ ಸೇರಿಸ್ಕೊಂಡು ಇಲ್ಲಿ ಬರೋ ಹಂತಕ್ಕೆ ಯಾಕೆ ಬಂತಂದರೆ, ನಾನಾಗಿ ಖುದ್ದಾಗಿ ಫೋನ್ ಮಾಡಿದಲ್ಲದೆ ಇವ್ರು ಕಚೇರಿಗೆ 3 ಬಾರಿ ಭೇಟಿ ಮಾಡಿದ್ರು ಕೂಡ ಇವರು ಮಾಡಲಿಲ್ಲ ಅಂದರೆ ನನ್ನ ಎದುರಿಗೆಲ್ಲ ಅಧಿಕಾರಿಗೆ ಆರೈಗೆ ಮಾಡ್ತಾರೆ, VA ಮಾಡ್ತಾರೆ. ಅವರು ಮಾಡಲಿಲ್ಲ, ಸ್ಪಾಟ್ಗೂ ಹೋಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬರೋಂಥ ಪರಿಸ್ಥಿತಿ ಆಗ್ತಿದೆ. ಇಲ್ಲಿ ಬರಬೇಕಾದ್ರೆ ಬರೀ ನೀರು ಕಾಲುವೆದು ಒಂದು ತೆರವು ಮಾಡಲಿಲ್ಲ ಅನ್ನೋದಕ್ಕೆ ಅದಷ್ಟು ನಾನು ಬರೋಕ್ಕಾಗಲ್ಲ. ಅದ್ರ ಜೊತೆಗೆ ಇಷ್ಟು ಜನ ಸೇರಿಸಿದಾಗ ಅವರಿಗೆ ಇಡೀ ರೈತ ಸಮುದಾಯಕ್ಕೆ ಮತ್ತು ಜನ ಸಮುದಾಯಕ್ಕೆ ಅನುಕೂಲ ಆಗೋಂಥ ಎಲ್ಲ ವಿಚಾರಗಳನ್ನ ಎತ್ಕೊಂಡು ಬರಬೇಕಾಗುತ್ತೆ. ಒಂದು ಬರದೊಳ್ಳಿ ಅಲ್ಲಿ ಒಂದು ನೀರು ಕಾಲುವೆಯನ್ನು ಯಾರೋ ಒಬ್ಬರು ಅಡ್ಡಿಪಡಿಸ್ತಾರೆ. ಈ ಮಳೆಗಾಲದಲ್ಲಿ ಕೆಳಗಿರೋನ್ನ ಕಟ್ಟುದ ಅಂತ ಏನೋ ಸ್ವಾಭಾವಿಕವಾಗಿ ಕರಿತಕ್ಕಂಥ ಅವನು ಕಟ್ಟದ ಅಂದರೆ ಮೇಲ್ಗಡೆ ಅಷ್ಟದ್ದು ಕೂಡ ತುಂಬಿಕೊಳ್ಳುತ್ತೆ. ನಾಟಿ ಮಾಡಿರಲ್ಲ ಕರಗೋಗುತ್ತೆ. ನಿಮಗೆ ಗೊತ್ತಿದೆ, ನೀವು ಹಾಗೆ ಪಡಗೋಡಲ್ಲಿ ಕೂಡ 8 ದಿವಸದಿಂದ ಇವ್ರು ಕಚೇರಿಯಲ್ಲಿ ಟಪಾಲಿಗೆ ಅರ್ಜಿ ಕೊಟ್ಟರೆ ಮೇಲ್ಗಡೆ ಕ್ಲರ್ಕಿಗೆ ಹೋಗುತ್ತೆ. ನಾನೇ ಖುದ್ದಾಗಿ ಮೊನ್ನೆ ಪರಿಶೀಲನೆ ನಾವೇ ಕೈಗೆ ಎತ್ಕೊಂಡು ಹೋಗ್ಬೇಕು. ಆಮೇಲೆ ಹಿಂದಿನ ಬಾರಿ ಇಡೀ ಕಾಲುವೆನ ತೆರವು ಮಾಡಿಸಿದ್ರು ಶಾಸಕರು, ಇವರು ತಹಶೀಲ್ದಾರ್. ಅದ್ರ ನಡವಳಿಕೆ ಕೇಳಿ ನಾನೇ 8 ದಿವಸ ಆದರೂ ಇನ್ನೂ ನಡವಳಿಕೆ ಪ್ರೊಸೀಡಿಂಗ್ಸ್ ಕೊಡಿ. ಬಟ್ ಆವಾಗ ಅವ್ರು ಮಾಡಿದ್ರೆ ಇವ್ರು ಯಾಕೆ ಇನ್ನೂ ಮಾಡೋಕ್ಕಾಗಿಲ್ಲ ಅಂತ. ಆಮೇಲೆ ನಚ್ಚಲ್ ಇದೆ ಯಾಕೆ ಹೇಳ್ತಾರೆ ಎಲ್ಲರೂ. ನಚ್ಚಲ್ ಇಲ್ಲ ಅಂದರೆ ಹಾಗಾದ್ರೆ ನಾವು ಎಲ್ಲಿ ಬೇಕಲ್ಲಿ ಅಡ್ಡಿಪಡಿಸ್ಕೋಬೋದಾ ಮಳೆಗಾಲದಲ್ಲಿ? ನಮ್ಮ ಜಮೀನಲ್ಲಿ ನಾವು ಎಲ್ಲ ಒಂದು 10 ಅಡಿಗೆ ಎಲ್ಲ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಬಿಟ್ರೆ ಅಂದರೆ ಆ ಕಡೆ ಇದ್ದವ್ರದ್ದೆಲ್ಲ ಮುಳ್ಬೋದು. ಇವತ್ತು ಪಡಗೋಡಿನ ರೈತರು ಅದೆಲ್ಲ ಆಗಿ ಬರ್ರಿ ಹೆಣ್ಗೆರೆ ಹೋಗ್ಬೇಕು. ದಯವಿಟ್ಟು ಸರ್ ನೀವು ಇದನ್ನು ಮಾತ್ರ ನೀವು ಭಾಳ ಸೂಕ್ಷ್ಮ ತೊಳಿ. ಅವ್ರ ವಿಡಿಯೋ ಎಲ್ಲ ಇದೆ. 4 ವರ್ಷದಿಂದ ಅರ್ಜಿ ಕೊಡ್ತಾ ಬಂದಿದ್ದಾರೆ. ನಕ್ಷಲಿರೋ ರಸ್ತೆಯಲ್ಲಿ ನಕ್ಷಲಿರೋ ರೋಡನ್ನೇ ನೀರಿನ ರಸ್ತೆ ಮೇಲೆ ತಿರ್ಗಿಸಿದ್ದಾರೆ. ಮಕ್ಕಳು ಶಾಲೆಗಳಿಗೂ ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಅದನ್ನು ಮೊನ್ನೆ ಹೋಗಿದ್ದಾರೆ, ಸ್ಪಾಟ್ ನೋಡಿದ್ದಾರೆ. ಆರ್ಡ್ರ್ ಮಾಡಬೇಕು, ಎವೆಕ್ಷನ್ ಆರ್ಡ್ರ್ ಮಾಡಬೇಕು ಅನ್ನೋ ಒಂದೇ ಇದಕ್ಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅಂದರೆ ಇವ್ರು ಬರೋದು ಹೋಗೋದು. ಅದಕ್ಕೆ ಯಾರು ಅಡ್ಡಿಪಡಿಸ್ತಾರೋ ನಂಗೆ ಗೊತ್ತಿಲ್ಲ. ಅಷ್ಟನ್ನು ಇವರೇ ನೋಡಿ ಬಂದ ಮೇಲೆ ಅರೆವೆಯ ರಿಪೋರ್ಟ್ ಹಾಕಿದ ಮೇಲೆ ತೋರಿಸಿತ್ತು. ಒಬ್ಬೊಬ್ರು ವೈಯಕ್ತಿಕವಾಗಿ ಅದನ್ನೆಲ್ಲ ತಗೊಂಡು ಅವರಿಗೆ ಒಂದು ನೋಟಿಸ್ ಕೊಡಿ. ಅವ್ರನ್ನೇನು ಭಾಳ ದೊಡ್ಡ ಶಿಕ್ಷೆ ಮಾಡಬೇಕು ಅನ್ನೋದಕ್ಕಿಂತ ಒಂದು ಅರಿವು ಮೂಡಿಸ್ಬೇಕು. ಈಗ ಆ ಥರ ಎಲ್ಲ ಆದರೆ ಕ್ರಮ ಏನು ತಗೊಳ್ತೀರಿ ಅನ್ನೋದು. ಸೈನ್ ಮಾಡಿದಿರಲ್ಲ ಚೂರ ಹೆಣ್ಗೆರೆ ವಿಚಾರ ಅವ್ರಿಗೆ ಒಂದು ಜೆರಾಕ್ಸ್ ಕೊಡಿ ಅವರಿಗೆ. ಇಲ್ಲ ಮನವಿ ತಂದಿದ್ದಾರೆ. ಅದೇನಾಗಿದೆ ಈಗ ನಮ್ಮ ಮನವಿ ಹೋಗಿದ್ದೀವಿ, ಶಾಸಕರ ಮನೆಗೆ ಹೋಗಿದ್ದೀವಿ. 3 ಬಾರಿ ಹೋಗಿ ಮನವಿ ಕೊಟ್ಟಿದ್ದಾರೆ. ದಯವಿಟ್ಟು ಒಂಚೂರು ಗಮನಿಸ್ತಾರೆ. ಈಗ ಭಾಳಷ್ಟು ವಿಚಾರ ಹೇಳಿದೆ, ಎಷ್ಟು ನೆನಪಿದೆ ಗೊತ್ತಿಲ್ಲ. ಬಟ್ ಕೆಲವು ವಿಚಾರಗಳನ್ನ ನೆನಪು ಮಾಡಿಕೊಂಡು ಇವ್ರು ಬರ್ತಾರೆ. ಎಷ್ಟು ಲೀಗಲ್ ಆಗಿರೋನು ನಾವು ಮನವಿ ಮಾಡಿಕೊಂಡ್ರೆ ಅದನ್ನು ಮಾಡೋಕ್ಕೆ ಯಾರೋ ಹೇಳಿ. ಇಲ್ಲ ಅಂತ ನಾನು ಹೀಗೆ ಬಂದು ಕೂತ್ಕೊಂಡು ನಿಮಗೆ ಎಲ್ಲರನ್ನೂ ಬರೋವರೆಗೂ ಎದ್ದು ಹೋಗಲ್ಲ. ಇಲ್ಲೀಗಲ್ ನಾನು ಯಾರಿಗಾರು ಮಂಜೂರಿ ಮಾಡಿಕೊಡಿ ಎಂದು ಮಾಡೋದು ಬೇಡ ಅವರು. ಆಮೇಲೆ ಮೊನ್ನೆ ಅರಸಾಳ ಹತ್ರ ಟ್ರೈನು ಟ್ರ್ಯಾಕ್ ಮೇಲೆ ಮರ ಬಿತ್ತು, ಟ್ರೈನ್ ಸ್ಟಾಪ್ ಆಗಿತ್ತು. ತಮ್ಮ ಗಮನದಲ್ಲಿತ್ತ? ರಾತ್ರಿ 8:15 ನಿಮಗೆ ಬಂದಿದ್ದು 12 ಗಂಟೆ ರಾತ್ರಿಗೆ. ಇಲ್ಲಿ 9 ಗಂಟೆಗೆ ಬಂದು ತಲುಪೋ ಟ್ರೈನಿಗೆ ಬಿದ್ದಿರೋದು. ಅಷ್ಟೊತ್ತಿಗೆ ಬಿದ್ದಿರೋದು. ರಾತ್ರಿ 12 ಗಂಟೆವರೆಗೂ ಬಸ್ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು 8:30ಇಂದನೇ ಸ್ಟಾರ್ಟ್ ಮಾಡಿದ್ದೀನಿ AC ಮತ್ತು ತಹಶೀಲ್ದಾರ್ ಗಮನಕ್ಕೆ ತರಲಿಕ್ಕೆ.
ಹಾಂ ನಮಗೆ ಅದೇ ನಮ್ಮದು ರಸ್ತೆದು ನಾವು ಈಗಾಗಲೇ 3 ಸಾರಿ ನಮ್ಮ ಗ್ರಾಮಸ್ಥರೆಲ್ಲ ಕರ್ಕೊಂಡು ಹೋಗಿದ್ದೇವೆ. ಆದರೂ ಕೂಡ ಯಾಕೆ ಏನೋ ಗಮನ ಹರಿಸಿಲ್ಲ MLA ಸಾಹೇಬರು. ಈಗ ನೋಡಿ, ಈಗ ತಹಸೀಲ್ದಾರರು ಕೂಡ ಮೊನ್ನೆ ಏನಾಗಿದೆ ಸರ್, ಈಗ ಭಾಳ ಬೇರೆ ರೀತಿಯಲ್ಲಿ ವಿಕೋಪಕ್ಕೆ ಹೋಗೋದು ಬೇಡ. ಯಾಕಂದರೆ ಆಗಸ್ಟ್ 15 ಅವತ್ತು ನಾವು ಎಲ್ಲರೂ ಬಂದು ಇಲ್ಲೇ ಕೂರ್ತೀವಿ ಅನ್ನೋ ಲೆಕ್ಕಕ್ಕೆ ಎಲ್ಲರೂ ಇದ್ದಾರೆ. ನಾವು ಶಾಲೆ ಮಕ್ಕಳು ಅಂತೂ ಅವ್ರ ಪೇರೆಂಟ್ಸನ್ನ ಕರ್ಕೊಂಡು ಬಂದೇ ಬರ್ತೀವಿ. ಅದರೊಳಗೆ ಗಮನ ಹರಿಸಿ ಅದೇನು ದೊಡ್ಡ ವಿಚಾರನೂ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಅಡ್ಡಿಪಡಿಸೋದಕ್ಕೆಲ್ಲ ಒಂದು ನೋಟಿಸ್ ಇಶ್ಯೂ ಶಾಲಾ ಮಕ್ಕಳು ಈಗ ರೈತರಿಗೆ ಸಾರ್ವಜನಿಕರಿಗೆ ಅಂತ ಆಯ್ತು. ಈಗ ಬಂದು ನೋಡಿ ಶಾಲೆ ಮಕ್ಕಳು ಏನು ಹೇಳ್ತಾರಂದ್ರೆ ನಾವು ಸರ್ವೆ ಕಟ್ಬೇಕು, ಅದು 3 ತಿಂಗಳಾಗುತ್ತೆ. 3 ತಿಂಗಳವರೆಗೂ ಶಾಲಾ ಮಕ್ಕಳೆಲ್ಲ ಸುಳ್ಳಾಡ್ಬೇಕು ಹಿಂಗೆ ಹೇಳ್ತಾರೆ ಅಂತ ಅವರು. ಪ್ರಯಾರಿಟಿ ಮೇಲೆ ಇದಕ್ಕೆಲ್ಲ ಪ್ರಯಾರಿಟಿ ಅಲ್ರಿ ಸರ್. ಪ್ರಯಾರಿಟಿ ಅಂದರೆ ಮೊದಲ ಆದ್ಯತೆ. ಆದ್ಯತೆ ಅಂದ್ರೆ ಎಷ್ಟು ದಿನದಲ್ಲಿ ಆಗತ್ತೆ ಸರ್? ಯಾಕಂದ್ರೆ ಶಾಲಾ ಮಕ್ಕಳು ದಿನ ಓಡಾಡ್ಬೇಕು. ಆದರೂ ಸರ್ಕಾರಿ ಅಧಿಕಾರಿಗಳು ಇಂಥದ್ದನ್ನೆಲ್ಲ ಆದಷ್ಟು ಬೇಗ ಪರಿಹರಿಸಬೇಕು. ನೋಡಿ ಸರ್, ಈಗ 3 ವರ್ಷದಿಂದ ನಾವು ಅವ್ರ ಕಚೇರಿಗೆ ಬರೋಕ್ಕೆ ಏನು ಸಮಸ್ಯೆ? ಈ ಕಚೇರಿ ಸುತ್ತರಿದ್ದೇವೆ, DDO ಸುತ್ತರಿದ್ದೇವೆ, AC ಸಮೇತ ಕೊಟ್ಟಿದ್ದೇವೆ, ತಹಸೀಲ್ದಾರಿಗೆ ಕೊಟ್ಟಿದ್ದೇವೆ, MLA ಅವರಿಗೆ ಕೊಟ್ಟಿದ್ದೇವೆ. ಇವತ್ತು ಓಡಾಡದೇ ಇದ್ದಂಥ ಪರಿಸ್ಥಿತಿ ಆಗಿದೆ. ಶಾಸಕರ ಗಮನಕ್ಕೆ ತಂದು ಅಲ್ಲ, ನೀವು ಇಡೀ ತಾಲೂಕು ಅಧಿಕಾರಿಗಳು ಎಲ್ಲರೂ KDP ಮೀಟಿಂಗ್ ಅದು ಇದು ಈ ಸಾರ್ವಜನಿಕ ಬರೋದು ಹೋಗೋದು, ಸಾಹೇಬ್ರಿಲ್ಲ ಆಗ್ಬಿಟ್ಟಿದ್ವಿ. ಮೀಟಿಂಗ್ ಇವತ್ತು 4 ಗಂಟೆ ಇನ್ನೂ ಅಲ್ಲಿ 250 ಜನ ಇದೆ ಅರ್ಜಿ ಕೊಡು. ಇಲ್ಲ ಸರ್, ನಿಮ್ಮ RIBA ಅಂತ ಅಧಿಕಾರಿಗಳನ್ನ ತಗೊಂಡೋಗಿ ಎಲ್ಲರೂ ಏನು ಮಾಡೋದು? ನಮಗಂತೂ ಸಾಕಾಗ್ಬಿಡುತ್ತೆ. ತಾಲೂಕು DT ಕರೆದಿದೆ RI. ಇವ್ರದ್ದು ಹೆನ್ಗೆರೆ ಅವ್ರದ್ದು ತುಂಬಾ ವರ್ಷ ಆಯ್ತು ರಸ್ತೆ ವಿಚಾರ. ಇವತ್ತು ನೋಡಿ, ಶಾಲಾ ಮಕ್ಕಳ ಸಮೇತ ಬರದೇ ಇದ್ದಂಥ ಪರಿಸ್ಥಿತಿ ಆಗಿದೆ. ಏನೋ ನೀವು ನೋಡಿದ್ದೀರಿ, ಸ್ವಲ್ಪ ಜಾಗ ಐತಿ, ಇವತ್ತು ಅದು ಕೂಡ ತೊಳ್ಕೊಂಡು ಹೋಗಿ ಶಾಲಾ ಮಕ್ಕಳಿಗೆ ಬರದೇ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ನಾವು ಬಂದ್ವಿ, ನಿಮ್ಮ ಕಾರಣ ಏನು ಮಾಡಿದ್ವಿ ಕೇಳೋಣ. ಸುತ್ತಾಗಿ ನಮಗಲ್ಲಿ ರಸ್ತೆ ಕ್ಲಿಯರ್ ಆಗಬೇಕು. ಹಾಗಾಗಿ ನಾವೆಲ್ಲ ಬಂದ್ವಿ. ಬೆಳಗ್ಗೆ 20 ನಾವು ಕಾಡ್ಕೊಂತೀವಿ. ಅಲ್ಲ, ಇದು ಅದು ಅವಾಗ CM ಎಲ್ಲ ಸರ್ಕಾರ ಕಾಂಟ್ರವರ್ಸಿ ಏನಾಗಿದೆ, ಇದೆಲ್ಲ ಅಟಚಕಲ್ ದಾರಿ ಅಂತ ಇಲ್ಲ, ಅವರು ಮೊದಲು ವಹಿವಾಟು ರಸ್ತೆಯಿಂದ ಮಾಡ್ಕೊಂಡಿದ್ರು. ಅದೇನಾಗಿದೆ, ಈಗ ಮೇಲ್ಗಡೆ ಭಾಗದಲ್ಲಿ ಬೇಲಿ ಹಾಕ್ಬಿಟ್ಟು ಅದನ್ನು ಬಂದ್ ಮಾಡ್ತೀವಿ. ನೀರನ್ನು ದಾರಿ ಮೇಲೆ ಹೊರಗೆ ಹೋಗ್ತಾ ಇದೆ. ಮೊನ್ನೆ PDO ಮತ್ತು ನಾವು ಸ್ಪಾಟಿಂಗ್ ಸಿಟಿಗೆ ಹೋಗಿದ್ವಿ. PDO ಒಂದು ಲೆಟರ್ ಮಾಡಿ ನನಗೆ ಪ್ರಪೋಸಲ್ ಕೊಡು ಅಂತ ಹೇಳಿ ಬಂದಿದ್ವಿ. ಅದು ಈಗ ಅವ್ರಿಗೆ ಓಡಾಡಲಿಕ್ಕೆ ಸರ್, ಈಗ ನೋಡಿ, ಅದನ್ನು ಕೋರ್ಟಲ್ಲಿ ಮಧ್ಯಂತರ ನಮ್ಮ ಮೇಲೆ ಅವನು ಹಾಕಿದ್ದ. ಕೋರ್ಟಿಗೆ ಮಧ್ಯಂತರ ಆದೇಶ ಮಾಡಿದ್ರು. ಈ ರಸ್ತೆನೂ ಕೂಡ ಕಮಿಷನ್ ನೇಮಕ ಮಾಡಿ ಒಂದು ರಸ್ತೆ ಇದೆ ಅಂತ ಹೇಳಿ ಕಂಡು ಬಂದಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆ ಮಾಡಬಹುದು, ಶಾಲಾ ಮಕ್ಕಳು ತೊಂದರೆ ಆಗಬಾರ್ದು ಅಂತ ಆದೇಶ ಹಂಗಲ್ಲ. ಅವನು ಹೇಳೋದೇನು ಲ್ಯಾಂಡ್ ಓನರ್ ಹೇಳೋದೇನು, ಅವ್ನು ಲ್ಯಾಂಡ್ ಓನರ್ ಹೇಳೋದು. ಲ್ಯಾಂಡ್ ಓನರ್ ಹೇಳಿಕೆ ತಗೊಂಡಿರೋ ಕೋರ್ಟ್ ಹೇಳ್ತಿರ್ತಾರೆ. ಲ್ಯಾಂಡ್ ಅವನಲ್ವಾ? ಡೈರೆಕ್ಷನ್ ಮಕ್ಕಳಿಗೆ ತೊಂದರೆ ನಾನು ನೋಡಿಲ್ಲ. ಶಾಲೆ ಮಕ್ಕಳಿಗೆ ತೊಂದರೆ ಆಗುತ್ತೆ. ಅವನು ಸರ್ವೆ ಮಾಡಿಸಿ ನಮ್ಮದೇ ಜಾಗ ಈ ಕಡೆ ನಾನು ಈ ಅಲ್ಲಿ ಇದು ಡಬಲ್ ರೋಡ್ ಬಿಟ್ಕೊಡ್ತೀನಿ. ಸರ್ವೆ ಹೇಳಕ್ಕೆ PDO ನನಗೆ ಒಂದು ಅಪ್ಲಿಕೇಶನ್ ಕಳಿಸ್ತಾ ಇದ್ದೀನಿ. ಸರ್ವೆ ಮಾಡಿಸಿ ಈಗ ಡಬಲ್ ರೋಡ್ ಅದು ಕೋರ್ಟ್ ಆದೇಶ ಆಗಿದೆ. ಈಗ ರೋಡ್ ಇವತ್ತಿಂದಲ್ಲ, ಅದು ನೀವು ನೋಡಿದ್ರಲ್ಲ, ನಿಮ್ಮ ಕಣ್ಮಂದಿದೆ, ಮುಂದ್ಗಡೆ ಸೇತುವೆ ಇದೆ. ಅದು ಯಾವುದೋ ಕಾಲದಿಂದನೂ ಬಂದು ಈಗ ಆಚೆ ಕಡೆ ಅವ್ರ ಜಾಗ ಸೇರ್ತೇನೆ ಅಂತ ಮಾತ್ರಕ್ಕೆ ಈ ರೋಡನ್ನು ಸ್ವಚ್ಛ ಮಾಡಿ ಅವನ ಆಚೆ ಕಡೆ ಬಿಡ್ತೇನೆ ಅಂತಂದರೆ ನಡೀತಾ ಇದೆ, ಕ್ಲೋಸ್ ಆಯ್ತು. ಅದು ಇದನ್ನ ಸರಿ ತೀರ್ಮಾನ ಆಗಿದೆ. ಮಧ್ಯಂತರ ಆದೇಶ ಮಾಡಿ ಇನ್ ಕೇಸ್ ಅವ್ರದ್ದೇ ಸರ್ವೆ ನಂಬರಲ್ಲಿ ಏನಾದ್ರು ರಸ್ತೆ ಹೋಗುತ್ತೆ, ಕೋರ್ಟ್ ಆರ್ಡರ್ ಇದೆ. ಪೊಲೀಸ್ ಪ್ರೊಟೆಕ್ಷನ್ ಕೊಡಿ. ರೂರಲ್ ಬರುತ್ತೆ ನಮ್ಮ ಮಹಾಬಲೇಶ್ವರ್ಗೆ ಹೇಳ್ತೀನಿ, ನಾಳೆ ಕ್ಲಿಯರ್ ಮಾಡಿಸ್ಕೊಡಿ. ಆಮೇಲೆ ಹೈವೇ ಕೂಡ ಬಿಟ್ಟಿದ್ದಾರೆ. ಇಂಟರಿ ಮಾಡ್ರೆ ಕ್ಲಿಯರ್ ಮಾಡಿಸಿ. ರೋಡ್ ಕ್ಲಿಯರ್ ಇದೆ ಸರ್. ಹಾಂ, ರೋಡ್ ಡೆವಲಪ್ಮೆಂಟಿಗೆ ಮಾಡಬೇಕು.
ರೋಡ್ ಕ್ಲಿಯರ್ ಆಗ್ಬಿಟ್ರೆ ಐಬೆಕ್ಸ್ ಬಿಟ್ಟಿದ್ದಾನೆ ಐಬೆಕ್ಸ್ ಕೂಡ ಇದೆ ಐಬೆಕ್ಸ್ ಕರೆಂಟ್ ಕೆಲಸ ಕೋರ್ಟ್ ಆರ್ಡರ್ ಇರೋದು ಯಾರು ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕೋರ್ಟ್. ಅಲ್ಲೆಲ್ಲ ಏನ್ ಗೊತ್ತಾ, ಇವ್ರು ಹೇಳ್ತಾ ಇರೋದು ನೀರ್ ಕಾಲುವೆ ಬಂದ್ ಮಾಡಿ ರಸ್ತೆ ತಿರ್ಸಿದ್ದಾರೆ ಅಂತ. ನೀವು ಯಾವುದೇ ಡೆವಲಪ್ಮೆಂಟ್ ಮಾಡಿ ಟಾರ್ ಹಾಕೋದು ಬೇಡಲ್ಲಿ, ನೀರನ್ನ ಆ ಕಡೆ ತಿರ್ಸಿದ್ರೆ ನಾವು ಟೆಂಪರರಿ ರಿಪೇರಿ ಮಾಡ್ತಿದ್ದೆ. ನಮ್ಮ ಫಸ್ಟ್ ನೀರು ಕ್ಲಿಯರ್ ಆಗಬೇಕು. ನೀವೇನ್ ಡೆವಲಪ್ ಮಾಡ್ಕೊಳ್ಳೋದು ಏನ್ ಬೇಡ. ನೀರು ಕಾಲುವೆ ಇತ್ತು, ಭಾಳ ವರ್ಷದಿಂದ ಇದ್ದಿತ್ತು. ಮೊದಲು ಮುಚ್ಚಿ ಹಾಕಿ ಆ ಪೈಪು ಕೂಡ ಮುಚ್ಚಿ ಹಾಕಿದೆ. ಈಗ ಏನಾಗಿದೆ, ಈಗ ಸರ್ವೆ ಮಾಡಿ ಅದು ಹೌದಾ ಅಲ್ಲ ಅಂತ ನಾವು ವಿಮರ್ಶೆ ಮಾಡ್ಕೊಂಡು ಮಾಡ್ತೇವೆ ಅಂತಂದ್ರೆ ಈಗ ಸದ್ಯದಲ್ಲಿ ಮಕ್ಕಳನ್ನ ಓಡಾಡ್ಬೇಕಲ್ಲ, ಅದ್ರ ಮೇಲೆ ಒತ್ತಡ ಬರೋದು. ಇದು ನೀರದ್ದು ಅಟ್ಲೀಸ್ಟ್ ನಾಳೆ ಕ್ಲಿಯರ್ ಮಾಡಿಸಿ. ನೋಡಿ ಶಾಲಾ ಮಕ್ಕಳು ಎಷ್ಟು ಜನ ಇದ್ದಾರೆ ಸರಿ, ಈಗ ನಾನು PDO ಇವರು ಎಲ್ಲ ಫಿಲ್ಟಿಂಗ್ ಹಾಕಿ ನೀರದ್ದು ಅಟ್ಲೀಸ್ಟ್ ಬಗ್ಗೆ ಹಾಂ, ಈ ಪುಸ್ತಕ ನಮ್ಗೆ ಆ ನೀರಿನೊಂದು ಏನು ದಾರಿ ಇದೆ ಅಲ್ಲಿ ಹೋಗೋಂಥ ವ್ಯವಸ್ಥೆ ಮಾಡ್ತೀವಿ. ಈಗ ಬರದೊಳ್ಳಿ ನಾನು ನಿಮ್ಗೆ ಅವತ್ತು ಫೋನ್ ಮಾಡಿ ಇವ್ರ ಗಮನಕ್ಕೆ ತಂದೆ, ಅವ್ರು ನಿಮ್ಮ DT ಗಮನಕ್ಕೆ ತಂದೆ, ಇದಪ್ಪ ಅದೇ ಕಾಲುವೆದು ಬೇಕಲ್ಲ, ಒಬ್ಬರು ರೈತರು ತಗೊಂಡು ಕೆಳಗಡೆ. ಈಗ ಇವರು ಕೂಡ ಅವತ್ತು ಅವ್ರ ಆರೈಗೆ ಹೇಳಿದ್ರು, ಏನು ಪ್ರಯೋಜನ ಆಗಲಿಲ್ಲ ಅಂದ್ರೆ ನಾವು ಹೀಗೆ ಬರ್ಬೇಕಾಗ್ತದೆ. ಅಂದರೆ ಅಟ್ಲೀಸ್ಟ್ ನಿಮ್ಮ ಆರೈಗಳಿಗೆ ಚೇಂಬರ್ ಬಿಟ್ಟು ಹಿಡಿದು ಹೋಗಲ್ಲ, ಯಾರು ಹೋಗಲ್ಲ, ಯಾರು ನೋಡಲ್ಲ. ಒಬ್ಬ ಅಡ್ಡೆ ಹಾಕಿದರೆ 50 ಜನರ ಜಮೀನು ತುಂಬ ನೀರು ತುಂಬಿಕೊಳ್ಳುತ್ತೆ. 5 ರಿಂದ 6 ದಿವಸ ನೀರು ನಿಂತ್ಕೊಳ್ತದೆ. ನಾಟಿ ಮಾಡಿರ್ತಾರೆ. ಒಳ್ಳೆಯದು 2 ಸತಿ ಕ್ಲಿಯರ್ ಮಾಡಿ ರಾತ್ರಿ ಕ್ಲಿಯರ್ ಮಾಡ್ಬಿಡೋದು, ತಿರ್ಗಾ ಬೆಳಗ್ಗೆ ಕಟ್ಟೋದು. ಅಲ್ಲಿ ವೈಯಕ್ತಿಕ ಏನೋ ಇದು ನಡೀತಾ ಇದೆ ಅವ್ರದ್ದು. ರಾತ್ರಿ ನಮ್ಮನ್ನು ಕ್ಲಿಯರ್ ಮಾಡಿ ನಮಗೆ ಸರ್ ಕ್ಲಿಯರ್ ಮಾಡಿದ್ದೀವಿ ಅಂತ ತಿರ್ಗಾ ಬೆಳಗ್ಗೆ ಕಟ್ಟೋದು. ಅಲ್ಲಿ ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಯಾವಾಗ ಕ್ಲಿಯರ್ ಮಾಡಿದ್ದಾರೆ ನಮ್ಮವ್ರು ಒಂದ್ಸತಿ ನಾನು ನೀವು ಮಾಡಿದಾಗಲೂ ನಾನು ಕೇಳಿದಾಗ ಸರ್ ಒಂದ್ಸತಿ ಕ್ಲಿಯರ್ ಮಾಡಿ ಹಿಂದಿನ ವರ್ಷ ಮಾಡಿದ್ದಾರೆ. ಹಿಂದಿನ ವರ್ಷ ಮಾಡಿದ್ದಾರೆ, ಈ ವರ್ಷದಲ್ಲ. ಈ ವರ್ಷ ಯಾರು ಮಾಡಿಲ್ಲ ಸರ್, ಸುಮ್ಮನೆ ಸುಳ್ಳು ಕಳಿಸಿದ್ರು. ಮಾಡಿಲ್ಲ. ಅದೇನಾಗ್ತದೆ, ಅವ್ರು ತೋಟಕ್ಕೆ ಮಣ್ಣು ಏರಿಸ್ತಾ ಇದ್ದಾರೆ. ಆ ಏರಿಸಿದ ಮಣ್ಣು ನಕಾಶೆ ಕಾಲುವೆ ಇದೆ. ಈಗ ನಕಾಶೆ ಕಾಲುವೆ ಇಲ್ಲದಲ್ಲಿ ನಾವೇನು ಮಾಡಕ್ ಬರಲ್ಲ ಅಂತ ಕೊಟ್ಬಿಟ್ಟು ನಾವು ಎಲ್ಲಿ ಬೇಕಲ್ಲಿ ಕಟ್ಕೊಳ್ಳೋದಾದ್ರೆ ಇಡೀ ತಾಲೂಕು ತುಂಬ ಅದೇ ಶುರು ಆಗ್ತದೆ. ಆಮೇಲೆ ಪಬ್ಲಿಕ್ ಇದರ ಕೆಳಗೆ CRPC ಕೆಳಗೆ 42 ಡೇಸ್ ಕ್ಲಿಯರೆನ್ಸ್ ಕೊಡಬೇಕು ಅಂತೇಳಿ ಜನಕ್ಕೆ ನ್ಯೂಸೆನ್ಸ್ ಆಗ್ತಿದೆ ಅಂತ ಆರ್ಡರ್ ಮಾಡಿ ಕ್ಲಿಯರ್ ನೋಡಿ. ಇದೇ ಪ್ರಾಬ್ಲಮ್ಮು ಪಡಗೋಡಲ್ಲಿ ಅದೇ ಡೇಟಿಗೆ ಬಂತು. ಅವನು ಲಾಸ್ಟ್ ಇರೋನು ಏನು ಮಾಡಿದ್ರೆ ಈ 100 ಎಕರೆಗೆ ಎಫೆಕ್ಟ್ ಆಗ್ತದೆ. 7 ಅಡಿಗೆ ಮಣ್ಣಿನ ದಿಂಡಿ ಹಾಕಿ ಅವರು ಬಂದಿದ್ರು ಬೆಳಗ್ಗೆ, ಅವರು ಕೂಡ ಮನವಿ ಕೊಟ್ಟು ಅದನ್ನು ಸರ್ ಕ್ಲಿಯರ್ ಮಾಡೋಕ್ಕೆ ಹೇಳಿ. ಅವ್ರು 7 ಅಡಿಗೆ ಮಣ್ಣಿನ ದಿಂಡಿ ಹಾಕ್ಕೊಂಡು ಅದು ಇಲ್ಲ, ಅದೆಲ್ಲ ಪಬ್ಲಿಕ್ ನ್ಯೂಸೆನ್ಸ್ ಕೆಳಗೆ ತೊಗೊಂಡು 133 CRPC ತೊಗೊಂಡು 42 ಡೇಸ್ ಇಮಿಡಿಯೇಟಾಗಿ ಆರ್ಡರ್ ಮಾಡ್ಬೋದು. ಇಮಿಡಿಯೇಟಾಗಿ ಆರ್ಡರ್ ಮಾಡಿ ಕ್ಲಿಯರ್. ಈಗ ಚಿಮ್ನೂರು ಸೊರಬ ಏನು ಹೆಗ್ಗೋಡ್ ಪಂಚಾಯತ್ ಉಳ್ವಿ ಹೋಬಳಿ ಅಲ್ಲೊಂದು ಸ್ಮಶಾನ ಮಂಜೂರಾತಿ ಆದೇಶ ಮಾಡಿದ್ದಾರೆ DC ಒಂದು 2 ವರ್ಷ ಹಿಂದೆನಪ್ಪ ಯಾರೋ ಒಂದು ಚಿಮ್ನೂರು. ಆದರೆ ಅಲ್ಲಿ ಅದಕ್ಕಿಂತ ಮುಂಚಿತವಾಗಿ ಇವರು ಸಾಗುವಳಿ ಮಾಡ್ತಾ ಇದ್ದಾರೆ. ಬಂದಿದ್ರಿ ನಾನೇ ಕಳಿಸಿದ್ದೆ, ಆಮೇಲೆ ಮನವಿನೂ ಕೊಟ್ಟು ಬರಕ್ಕೆ ಹೇಳಿದ್ದೆ. ಆಮೇಲೆ ಅದ್ರ ಪಕ್ಕದಲ್ಲೂ ಕೂಡ ಖಾಲಿ ಜಾಗ ಅರ್ಜಿ ಇದೆಯಾ? ಅರ್ಜಿನೂ ಇದೆ, ಮತ್ತೊಬ್ಬರಿಗೆ ಮಂಜೂರಿ ಆಗಿದೆ. ಈಗ ನೀವು ನಿಮ್ಮವ್ರು ಸರ್ವೆ ಮಾಡಿ ಹೋಗಿದ್ರೆ ಆ ಮಂಜೂರಿ ಆದ ಒಂದು ಜಾಗನೂ ಸೇರಿಸ್ಕೊಂಡು ಇವ್ರದ್ದು ಜಾಗ ಸೇರಿಸ್ಕೊಂಡಿದ್ದಾರೆ, ಕೊಡಿ ಆಗಿಲ್ಲ. ಬಟ್ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಈ ರೈತರನ್ನ ಪರಿಗಣಿಸಿ ಪಕ್ಕದಲ್ಲಿ ಖಾಲಿ ಜಾಗ ಇದೆ, ನೀವು ಆ ಜಾಗದಲ್ಲೇ ಮಾಡಬೇಕು. ಯಾಕಂದರೆ ಊರಿನಲ್ಲಿ ನಾನು ಅವತ್ತೇ ಹೇಳ್ದಂಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಈ ಯಾವುದೋ ಒಂದು ದ್ವೇಷದ ಮೇಲೆ ಇವ್ರ ಭೂಮಿಯಲ್ಲೇ ಸ್ಮಶಾನ ಬೇಕು ಅಂತಂದರೆ ಸ್ಮಶಾನ ಜಾಗ ಇದ್ದು ಬೇರೆ ಜಾಗ ಇದ್ದು ಸ್ಮಶಾನಕ್ಕೆ ಅವ್ರಿಗೇನು ತೊಂದರೆ ಇರಲ್ಲ. ಬಟ್ ಸ್ಮಶಾನ ಬೇಕು. ಬಾಡಿ ಆದ್ಮೇಲೆ ನಾವೆಲ್ಲ ತೀರ್ಕೊಂಡ್ಮೇಲೆ ಹಂಗೆ ಇಲ್ಲೇ ಸುಡಿ ನಾನಂತೂ ಹೇಳೋಕ್ಕಾಗಲ್ಲ, ಆಗುತ್ತೆ ಸರ್. ಸ್ಮಶಾನಕ್ಕೆ ಹೋಗಿದ್ರೆ ಆಯಿತು, ಅವರಿಗೂ ಅದೇ ಹೇಳಬೇಕು. ಸ್ಮಶಾನ ಆದ್ರೆ ತಾನೆ ಸರ್, ದಯವಿಟ್ಟು DC ಅವ್ರ ಗಮನಕ್ಕೆ ಅವರು ಅಲ್ಲಿಗೂ ಅಲ್ಲೇ ಕ್ಯಾನ್ಸಲ್ ಆಗಬೇಕು. ಆಲ್ಟರ್ನೇಟ್ ಲ್ಯಾಂಡ್ ಆದ ಪ್ರಪೋಸಲ್ ಕಳಿಸಿ. ಅಲ್ಲಿ ಪಕ್ಕಕ್ಕೆ ಇದೆ. ಬಟ್ ಇವ್ರು ಕೃಷಿ ಲ್ಯಾಂಡನ್ನ ಬಿಟ್ಟು, ಯಾಕಂದ್ರೆ ತುಂಬಾ ವರ್ಷದಿಂದ ಕೃಷಿ ಮಾಡ್ತಾರೆ, ದಯವಿಟ್ಟು ಆ ನಂತರದಲ್ಲಿ ಮೊನ್ನೆ ನೀವು ತುಂಬ ಹೊತ್ತು ರಾತ್ರಿ ಎಲ್ಲ ಮಾತಾಡಿದೆ. ಯಾಕಂದ್ರೆ ನಮ್ಮ ಈ ಟ್ರೈನ್ ವಿಚಾರದಲ್ಲಿ ನೀವು ತುಂಬಾ ಸಪೋರ್ಟ್ ಮಾಡಿದ್ದೆ, ಸಾಹೇಬ್ರಿಗೂ ಮಾಡಿದ್ರೆ ನನ್ನ ವ್ಯಾಪ್ತಿ ಬರಲ್ಲ ಅಂತ ಸಾಹೇಬ್ರು. ನಿಮ್ಮ ವ್ಯಾಪ್ತಿಗೆ ಜಾಗ ಬರದೇ ಇರುವ ಪ್ಯಾಸೆಂಜರ್ ನಮ್ಮವರು. ಆದ್ರೆ ನೀವು ಆಮೇಲೆ ವ್ಯವಸ್ಥೆ ಏನಾಯ್ತು ಅಂತ ನನ್ನ ಗಮನಕ್ಕೆ ಬಂದಿದೆ. ಒಂದು ಬಸ್ ಕಳಿಸಿದ್ವಿ, ಒಂದಷ್ಟು ಜನ ಪ್ಯಾಸೆಂಜರ್ಸ್ ಬಸ್ ಹತ್ಬಿಟ್ಟು ನಾವು ದುಡ್ಡು ಕಟ್ಟಲ್ಲ ಅಂತ ಗಲಾಟೆ ಮಾಡಿದ್ದಾರೆ. ಅಲ್ಲ, ನೀವು ನಾವು ಕಟ್ಟೋದಾದ್ರೆ ಟ್ರೈನಿಗೂ ಕಟ್ಟಿದ್ದೀವಿ. ಅಷ್ಟು ರಾತ್ರಿ ಇಲ್ಲಿ ಗೌರ್ಮೆಂಟ್ ಬಸ್ ಇಲ್ಲಿ ಡಿಪೋ ಕಳಿಸ್ಬೇಕು. ನಿಮ್ಮ ತಾಲೂಕು ಆಡಳಿತದಿಂದ ನೀವು ಒಂದು ಪ್ರೈವೇಟ್ ಬಸ್ನೇ ಕಳಿಸೋದಾದ್ರೆ ಒಂದು ವ್ಯವಸ್ಥೆ ಮಾಡ್ಬೇಕು. ಅದೇನು ಬಹಳ ದೊಡ್ಡ ಅಂದ್ರೆ ಎಲ್ಲಿಂದಾನು ಪ್ರಾವಿಷನ್ ಇರಲ್ಲ. ಆ ಥರ ಯಾರೋ ಆ ಥರ ಸಿಚುವೇಶನ್ ನೋಡಿರಲ್ವಲ್ಲ. ಫಸ್ಟ್ ಆಫ್ ಆಲ್ ಈಗ ರೈಲ್ವೆ ಇಲಾಖೆ
ಸೆಂಟ್ರಲ್ ಗೌರ್ಮೆಂಟ್ ನಮ್ದು ಅಲ್ವೇ ಅಲ್ಲ ಆದ್ರೂ ನಮ್ಮ ಪ್ಯಾಸೆಂಜರ್ಸ್ ಇರೋದ್ರಿಂದ ಹೌದು. ನಾವು ಇಮಿಡಿಯೇಟ್ ನಿಮಗೆ ನಿಮ್ಮ ನಿಮ್ಮ ಬಟ್ ಇಲಾಖೆ ಅಷ್ಟೊತ್ತಲ್ಲಿ ಇಲಾಖೆ ವತಿಯಿಂದ ದಯವಿಟ್ಟು ನಿಮ್ಮ ಹಿರಿಯ ಅಧಿಕಾರಿಗಳು ನೀವೇನು ಮಾಡಬೇಕು, ಯಾವುದೇ ಬಸ್ ಮಾಲೀಕನಿಗೆ ನೋಡಪ್ಪ ಬೆಳಗ್ಗೆ ಇಷ್ಟಕ್ಕೆ ಇದು ಮಾಡ್ತೀವಿ, ನಮ್ಮ ಕಚೇರಿಯಲ್ಲಿ ಏನಾದರೂ ಒಂದು ಯಾರಾದರೂ ಸರ್ ಆಮೇಲೆ ಮಾಡ್ಬೋದು. ಆದರೆ ಪಬ್ಲಿಕ್ಕಿಗೆ ಏನಾಗುತ್ತೆ, ಆ ರಾತ್ರಿ ತಂದು ರಿಪನ್ ಪೇಟಲ್ಲಿ ನಿಲ್ಸ್ಕೊಂಡಿದ್ದೆ ನಾನು, ದುಡ್ಡು ಕೊಡಿ ಇಲ್ಲಾಂದ್ರೆ ಇಳೀರಿ ಅಂತ. 12 ಗಂಟೆ ರಾತ್ರಿ ಸಣ್ಣ ಸಣ್ಣ ಮಕ್ಕಳು ಇದ್ದವರು ಇದ್ದಾರೆ, ವಯಸ್ಸಾದವರು ಇದ್ದಾರೆ. ನೀವು ಯಾರೋ ಒಂದು ಬಸ್ ಮಾಲೀಕ ನಾವು ಬಸ್ ಕಳ್ಸೋದು ಮುಂಚೆನೇ ಅಲ್ಲ ಇವ್ರ ಕೈಲಿ ಹೇಳ್ಸಿದ್ವಿ, ಯಾಕೆ ಇದು ಟಿಕೆಟ್ ತಗೋಬೇಕು ಅಂತೇಳಿ ನಮ್ಮಲ್ಲಿ ಯಾರು ವಿ ಎ ಅಲ್ಲಿ ಗ್ರಾಮ ಸಹಾಯಕ ಹೋಗಿರೋರಿಗೆಲ್ಲ ಹೇಳಿ ಅವರೆಲ್ಲ ಇಲ್ಲ ನಾವು ತಗೋತೀವಿ ಟಿಕೆಟ್ ಅಂತ ಒಪ್ತಿ ಬಸ್ ಹತ್ತಿದ್ಮೇಲೆ ಆ ಥರದ್ದು ವ್ಯವಸ್ಥೆ ಮಾಡಿದ್ರೆ ನಾನೇ ಮಾಡ್ತಿದ್ದೆ. ನಾವು ಭಿಕ್ಷೆ ಎಂತಾದ್ರೂ ಕಳಿಸ್ತಿದ್ದೆ, ಯಾಕಂದ್ರೆ ನಮ್ಮವ್ರವರು ನಾವು ಆ ರೀತಿ ಹೊಸ ತಾಲೂಕು ಆಡಳಿತ ಇರ್ಬೋದು. ನಮಗೂ ಯಾವ ಅಕೌಂಟೆಂಟ್ ಅಲ್ಲಿ ಕೊಡಬೇಕು ಅಂತ ಏನೋ ಪ್ರಾವಿಷನ್ ನೀವು ಡಿಸಿ ನೀವು ಅದೇ ಮೂಮೆಂಟ್ ಡಿಸಿ ಅವ್ರ ಗಮನಕ್ಕೆ ತಂದು ಯಾವ ವ್ಯವಸ್ಥೆಯಲ್ಲಿ ಮಾಡ್ಬೋದು ಎಲ್ಲರ ಗಮನಕ್ಕೆ ತಂದ್ರೆ ಎಲ್ಲೂ ಅವಕಾಶ ಇಲ್ಲ. ಏನು ಬೇಕಾದ್ರೂ ನಾವು ನೋಡಿ ಅವಕಾಶಗಳು ಅಲ್ಲೆಲ್ಲ ಇಲ್ಲ, ಇಲ್ಲೆಲ್ಲ ಹೊಡ್ಕೊತಿದ್ದಾರೆ. ಈಗ ನಮ್ಮ ಈ ಕಟ್ಟಡ ನೀವು ಏನೋ ವೀಕ್ಷಣೆ ಮಾಡಿದ್ರೆ ಸರ್, ಯಾಕಂದ್ರೆ ನೀವು ಇವತ್ತಿರ್ತೀರಿ ನಾಳೆ ಹೋಗ್ತೀರ. ನಾವು ನಮ್ಮ ಶಾಸಕರು ನಮ್ಮ ಶ್ರೀನಿವಾಸ ಗಮನಕ್ಕೆ ತಂದಿದ್ದೀವಿ. 4 ಕೋಟಿ ತಿರ್ಗಾ ಬಂದಿದೆ. ಇದು ಇನ್ನ ಕಾಮಗಾರಿ ಮುಗ್ದಿಲ್ಲ. ಮೇಲ್ಗಡೆ ವಾಟರ್ ಇದೆಲ್ಲ ಶೀಟ್ ಎಲ್ಲ ಅದೆಲ್ಲ ಹಾಕ್ಯಾರೆ. ಈಗ ಟೆಂಪ್ರರಿ ಹಾಕಿರೋದು ಮಳೆಗೆ. 4 ಕೋಟಿ ಕಾಮಗಾರಿ ಬಾಕಿ ಇದೆ. ಕಂಪ್ಲೀಟ್ ಎಂಟೈರ್ ರೂಫ್ ಶೀಟ್ ಆಗುತ್ತೆ. ಆಮೇಲೆ ಎಂಟೈರ್ ಇನ್ನ ಒಳಗೆ ಇಂಟೀರಿಯರ್ ವರ್ಕು, ಸಾರ್ವಜನಿಕರು ಕುಂತ್ಕೊಳ್ಳೋಕೆ ಚೇರು ಏನೋ ಮಾಡಿರೋದೇ ಹಾಳಾಗಿದೆಯಲ್ಲ. ಅದ್ರ ಬಗ್ಗೆನೂ ಎನ್ಕ್ವೈರಿ ಆಗ್ಬೇಕು ಅಂತ ನಾವು ಎನ್ಕ್ವೈರಿ ಆಗ್ಬೇಕು ಅಂತ ಸಂಬಂಧಪಟ್ಟವ್ರು ದೂರ ಕೊಡ್ಬೇಕಲ್ಲ. ಯಾರು ಅದ್ರ ವಿಚಾರದಲ್ಲಿ ಯಾರು ದೂರೇ ಕೊಡ್ತಾ ಇಲ್ಲ. ನಾವೇ ಆಟೋಮೆಟಿಕ್ ಆಗಿ ಸುಮೋಟೋ ತಗೋತೀವಿ. ತಗೊಳ್ಳಿ, ನೀವು ತಗೋಬೇಕಲ್ಲ. ಇಲ್ಲಿವರೆಗೆ ತಗೊಂಡಿಲ್ಲ. ಈಗ ಆಯ್ತು, ನಮ್ಮಲ್ಲಿ 2 ಜನ, ಒಬ್ಬ ಕಾಲು ಇಟ್ಟದವ್ರು ಇದ್ದಾರೆ, ಒಬ್ರು 104 ವರ್ಷದ ಅಜ್ಜ ಇದ್ದಾರೆ. ಮೇಲ್ಗಡೆ ತೋರಿ ಹೋಗ್ಬೇಕು. ಯಾವ ಅಧಿಕಾರಿಗಳು ಹೊತ್ಕೊಂಡು ಹೋಗ್ತಿರೋ ಲಿಫ್ಟ್ ಹಾಕ್ದಾಗಿಂದ ಲಿಫ್ಟ್ ಆಗಿಲ್ಲ. ಲಿಫ್ಟ್ ವರ್ಕ್ ಆಗ್ತಿಲ್ಲ. ಲಿಫ್ಟ್ ನೀವು ಓಪನ್ ಮಾಡಿ 5 ಅಡಿ ನೀರೈತೆ ಒಳಗಡೆ. 5 ಅಡಿ ನೀವು ಬರೋಕ್ಕೂ ಮುಂಚೆ ಹಿಂದಿನ ವರ್ಷನೇ ನಾನು ಇದನ್ನೆಲ್ಲ ವೀಕ್ಷಣೆ ಮಾಡಿ ಸೋಷಿಯಲ್ ಮೀಡಿಯಾ ತೆಗೆಯಬೇಕಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗಮನ ಹರಿಸಿ, ಅಧಿಕಾರಿಗಳು ಕೂಡ ಗಮನ ಹರಿಸ್ಬೇಕಂತ ಹೇಳಿದ್ವಿ. ಆದ್ರೆ ಎಲ್ಲಾ ಕಡೆ ನೀರು ತೋರ್ತಾ ಇದೆ. ಇವ್ರ ಕಚೇರಿ ಒಳಗಡೆ ನೀವು ನೆಕ್ಸ್ಟ್ ವರ್ಷ ನೀವೆಲ್ಲ ಛತ್ರಿ ಹಿಡ್ಕೊಂಡೆ ಕೂತ್ಕೋಬೇಕು. ಇಲ್ಲ, ಇದು ವರ್ಕ್ ಬಗ್ಗೆ ಮಳೆ ಇದೇ ಟೈಮಲ್ಲೇ ನಮ್ಗೆ ಗೊತ್ತಾಗಿದೆ. ಮುಂಚೆ ಫಸ್ಟ್ ಮಳೆಲೇ ಗೊತ್ತಾಗಿದೆ ಇಲ್ಲಿ ಕಾಮಗಾರಿಗಳ ಸಮಸ್ಯೆ ಆಗಿರೋದು. ಅವ್ರು ಹೇಳೋದು ರೈನ್ ಕವರ್ ಆದರೆ ಅರ್ಧ ಸಮಸ್ಯೆ ಬಗೆಹರಿತದೆ. ಅದು 4 ಕೋಟಿ ಕಾಮಗಾರಿ ಇಲ್ಲ. ಇಲ್ಲಿ ಮೇಲೆ ಸೋರಿದೆ ನೋಡಿದ್ರೆ ಅಲ್ಲಿ ಸೀಪೇಜ್ ಆಗಿದೆ ನೀರು, ಇಲ್ಲೇ ಸ್ಲ್ಯಾಬ್ ಅಲ್ಲಿ. ಅದೆಲ್ಲ ಕ್ಲಿಯರ್ ಮಾಡ್ಸೋಣ. ಎನ್ಕ್ವೈರಿ ಆಗೋದಂತೂ ಡಿ ಸಿ ಅವ್ರ ಗಮನಕ್ಕೂ ತಂದಿದ್ದೀವಿ ನಾವು. ಅವ್ರಿಗೆ ಇಂಟರ್ನಲ್ ಕಮಿಟಿನೇ ಕೂಡಿಸ್ತಾರೆ ಇದ್ರ ಮೇಲೆ. ಅದ್ರ ಪ್ರಕಾರ ನಾವು ಇಲ್ಲಿ ಬಂದಿರೋದು ಸುಮ್ಮನೆ ನಿಮಗೆ ಕೇಳೋಗ್ಲಿಕ್ಕೂ ಬಂದಿಲ್ಲ. ನಮಗೆ ಈಗ ಯಾರೋ ಈ ವಿಚಾರವಾಗಿ ಯಾರೋ ಆ ಗುತ್ತಿಗೆದಾರರ ವಿರುದ್ಧ ಅಥವಾ ಇಂಜಿನಿಯರ್ಗಳ ವಿರುದ್ಧ ದೂರನ್ನ ದಾಖಲು ಮಾಡ್ತೀವಿ. 100% ಮಾಡೋದು. ಯಾವಾಗ ಮಾಡ್ತೀವಿ? ಈಗ ನೀವು ಮಾಡಿದ್ಮೇಲೆ ನನಗೆ ಹೋಗ್ತೀನಿ ಈಗಲೇ ಕಳಿಸ್ತೀನಿ. ಇಲ್ಲ ಇಮಿಡಿಯೇಟ್ ಇಲ್ಲಿಂದ ನಾನು ಆಫೀಸಿಗೆ ಕಳಿಸ್ತೀನಿ. ಇದು ಇಂಟರ್ನಲ್ ಕಮಿಟಿ ಆಗಬೇಕು. ಇದು ಹೋಯ್ತು. ಆಮೇಲೆ ನಿಮ್ಮ ಕಚೇರಿ ಒಳಗಡೆ ಈ ಟಾಯ್ಲೆಟ್ ಕ್ಲೀನಿಂಗು ಏನಿರಲ್ವ ನಿಮಗೆ? ಮೇಂಟೆನೆನ್ಸ್ ದುಡ್ಡು ಬಂದಿಲ್ಲ, ಸ್ಟಾಫ್ ಇಲ್ಲ ನಮಗೆ. ಟಾಯ್ಲೆಟ್ ಮುಗಿಸ್ತಾ ಇದ್ದೀವಿ. 45 ಲಕ್ಷ ಬರೆದಿದ್ದೀನಿ. ಇವ್ರದಂತೂ ಹೊಸದು. ನೀವು ಈಗ ಫಸ್ಟ್ ಒಂದು ಹೆಜ್ಜೆ ಇಟ್ಟರೆ ಇಲ್ಲಿಗೆ ಬರ್ತದೆ ಸ್ಮೆಲ್. ಆ ಥರ ನಾವು 45 ಲಕ್ಷ ಎಕ್ಸ್ಟ್ರಾ ಬರೆದಿದ್ದೀವಿ. ರೆವಿನ್ಯೂ ಮಿನಿಸ್ಟ್ರಿ ನಮ್ಮದು ಒಂದು ಇಂಟ್ರೆಸ್ಟ್ ಅಮೌಂಟ್ ಇದೆ, ಲ್ಯಾಂಡ್ ಅಕ್ವಿಸಿಷನ್, ಅದರ ಕೊಡಿ ಅಂತ. ಅವ್ರಿಗೆ ಒಂದು ವಾರದ ವರ್ಷದಿಂದ ಮಂಜೂರು ಮಾಡಿ ನಾನು ಬಂದು ಪ್ರತಿ ತಿಂಗಳು ಬರೆದಿದ್ದೀನಿ. ಇನ್ನೊಂದು 10 ಫ್ರೀ ಆಗ್ತದೆ. ನಮ್ಮ ತಾಳಗೊಪ್ಪದ ರೈತರ ವಿಚಾರವಾಗಿ ನಮ್ಮ ಟೂ ನೋಟಿಫಿಕೇಶನ್ ಏನಾಯ್ತು ಏನಂತ ನಮಗೆ ಮಾಹಿತಿ ಬಂದಿಲ್ಲ. ಏನಾಗ್ತಾ ಇದೆ, ಎಲ್ಲಿವರೆಗೆ ಹೋಗಿದೆ? ಅದು ಇದ್ರದ್ದು ಹುಳ್ಳಿ ಮಟ್ಟದ ಟೂ ನೋಟಿಫಿಕೇಶನ್ದು ಅದು ಇನ್ನೂ ಪ್ರೊಸೆಸ್ ಈಗ ಅದು ಯಥಾಸ್ಥಿತಿ ಅಂತ ಕೋರ್ಟ್ ಆರ್ಡರ್ ಇತ್ತಲ್ಲ. ಕೋರ್ಟ್ ಆರ್ಡರ್ ಅದಕ್ಕಿಂತ ಮುಂಚೆನೆ ನಿಮ್ಮ ಅವ್ರ ಬೌಂಡ್ರಿ ಒಳಗಾಗಿದೆ. ಈ ಕಡೆ ನೋಡ್ಬೇಕು. ಈ ಕಡೆ PWD ಅಕ್ವೈರಿ ಜಾಗದಲ್ಲಿ PWD ಅಕ್ವೈರಿ ಜಾಗದಲ್ಲಿ ಮನೆಗಳಿದೆ. ಅದು 94 DL ಮಾಡಿಸ್ಬೋದು. ಎಷ್ಟು ಮನೆ ಇರೋದು? 9 ಉಪಗ್ರಾಮಕ್ಕೆ ಎಲಿಜಿಬಲ್ ಆಗ್ತದೆ. 10 to 49. ಅದು ಒಂದೇ ಸರ್ವೆ ನಂಬರು. ಒಂದು ಈ ಕಡೆ ಎಷ್ಟು ಮನೆ, ಆ ಕಡೆ ಎಷ್ಟು ಮನೆ ಇದೆ. ಗೋಡೆ ಆದಮೇಲೆ ಬಾರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸರ್ವೆ ನಂಬರ್ ಯಾವಾಗ ಅವ್ರ ಮನೆಗಳು ಎಲ್ಲ ಮೊದಲಿಂದನೂ ಕೂಡ ಒಂದೇ ಸರ್ವೆ ನಂಬರ್, ಅವರೆಲ್ಲ ಒಂದೇ ಕಡೆನೇ ವಾಸವಾಗಿತ್ತು. PWD ಯಾವಾಗ ಅಲ್ಲೊಂದು ರಸ್ತೆ ಡೆವಲಪ್ ಮಾಡ್ತು ಆವಾಗ 2 ಸರ್ವೆ ನಂಬರ್ PWD ಅಕ್ವೈರ್ ಮಾಡಿದ್ರಲ್ಲ ಆವಾಗ ಸರ್ವೆ ನಂಬರ್ ಹೊಡೆದಾಕಿರೋದು. PWD ಜಾಗದಲ್ಲೇ ಇದ್ದರೆ
9 ಮನೆ ಅಂದರೆ ಉಪಗ್ರಾಮ ಮಾಡಲಿಕ್ಕಾಗಲ್ಲ. ಬಟ್ 94 DL ನೀವು ನೋಟಿಫಿಕೇಶನ್ ರೆಡಿ ಮಾಡಿ. ಅಟ್ಲೀಸ್ಟ್ ಈಗ ನಾವು ಪ್ರೊಸೆಸ್ ಮಾಡ್ತೀವಲ್ಲ ಎಲ್ಲ ಹಕ್ಕುಪತ್ರಗಳು, ಅದರಲ್ಲಿ ಇದನ್ನು ಸೇರಿಸ್ಕೊಂಡು ಟ್ರೈ ಮಾಡಿ. ಇಲ್ಲಾಂದರೆ ನೆಕ್ಸ್ಟ್ ಸೆಟ್ಟಲ್ಲಿ ಅಟ್ಲೀಸ್ಟ್ ಆದರೂ ಕ್ಲಿಯರ್. ಈಗ ಅದು ಆಯಿತು, ನಮ್ಮಲ್ಲಿ 94% ಹಕ್ಕುಪತ್ರಗಳು ಇಶ್ಯೂ ಆಗ್ತಿಲ್ಲ. ಭಾಳ ದೊಡ್ಡ ಕಂಪ್ಲೇಂಟು, ಹಣ ಕಟ್ಟಿದ್ದೀವಿ, ಎಷ್ಟು ಏನು ಎಲ್ಲಿ ಹೋದರೂ ಬರ್ತಾ ಇಲ್ಲ. ಅಲ್ಲಿ ಹೋದರೆ ನಾಳೆ ನಾನು ರಿವ್ಯೂ ಮಾಡಿದ್ದೀನಿ, 140 ಆಲ್ರೆಡಿ ಕ್ಲಿಯರ್ ಆಗಿದ್ದಾವೆ. ಸೆಪ್ಟೆಂಬರ್ ತಿಂಗಳು ಮುಖ್ಯಮಂತ್ರಿಗಳು ರಾಜ್ಯಾದ್ಯಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, 40,000 ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ. ಇಲ್ಲಿ ಕಂದಾಯ ಗ್ರಾಮಗಳು, ಉಪಗ್ರಾಮಗಳು, 94 CC ಇದೆಲ್ಲದನ್ನು ಕ್ಲಿಯರ್ ಮಾಡಿ ಹಕ್ಕುಪತ್ರ ಇಟ್ಕೊಳ್ಳೋಕೆ ಹೇಳಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲ ಶಾಸಕರು ಅವರವರ ಕ್ಷೇತ್ರದಲ್ಲಿ ಮಾಡಿ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಚಾಲನೆ ಕೊಡ್ತಾರೆ. ಅವತ್ತಿಗೆ ಬಹುಶಃ ಎಲ್ಲ ಬಗ್ಗೆ ಬರುತ್ತಾರೆ. ಕಂದಾಯ ಗ್ರಾಮಗಳು, ಉಪಗ್ರಾಮಗಳು ನಾವು ಹೆಂಗೆ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಳ್ತೀವಿ ಅಂದರೆ, ಸರ್ಕಾರ ಯೋಜನೆ ಮಾಡೋದು ನಮಗೆ ಆಗಿ, ಆದರೆ ಅಧಿಕಾರಕ್ಕೆ ಬರ್ತಕ್ಕಂಥ ಪದೇ ಪದೇ ಬದಲಾವಣೆ ಯಾವುದೇ ಪಕ್ಷ ಬಂದರೂ ಅವರು ಕಾರ್ಯಕ್ರಮ ಮಾಡಿ ಅವ್ರ ಕೆಳಗೆ ನಾವು ತಗೊಳ್ಳೋವರೆಗೂ ನಾವು ಹೈರಾಣ ಆಗ್ಬಿಡ್ತೀವಿ. ಅದೇ ದೊಡ್ಡ ತಲೆನೋವು ನಮಗೆ. ಈಗ ಇನ್ಸ್ಟ್ರಕ್ಷನ್ ಹಂಗಿದೆ, ಸೆಪ್ಟೆಂಬರ್ ತಿಂಗಳಿಗೆ ಎಲ್ಲ ಅಟ್ ಎ ಟೈಮ್ ನೀವು ಕ್ಲಿಯರ್ ಮಾಡಬೇಕು ಅಂತೇಳಿ. ನಮ್ಮದು ಸಾಗರ ಎಷ್ಟು ಕಂದಾಯ ಗ್ರಾಮ ಇನ್ನೇ ಹೊಸ ರಚನೆ ಆಗುತ್ತೆ. ಆದರೂ ಹಕ್ಕುಪತ್ರಗಳು ಶಿವಮೊಗ್ಗದಲ್ಲೇ 3,500 ಅರ್ಜಿ ಇದೆ. ಎಲ್ಲವನ್ನು ಸೆಪ್ಟೆಂಬರ್ಗೆ ಕ್ಲಿಯರ್ ಮಾಡಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ. ಈಗ ನಮ್ಮದು ಈಗ ಮನೆಗಳು ಈಗ ಈ 5 ಲಕ್ಷದ ಪರಿಹಾರ NDRF SDRF ಫಂಡ್ ಇತ್ತು. ಇವತ್ತು ಅದು ಬರ್ತಾ ಇಲ್ಲ. ನಾನು ಅವತ್ತೇ ನಿಮ್ಮ ಗಮನಕ್ಕೆ ತಂದಿದ್ದೆ. ಈಗ ಅದು ಸರ್ಕ್ಯುಲರ್ ಬಂದಿದೆ ಮೊನ್ನೆ. NDRF 1,20,000 ಈ ವರ್ಷದ್ದು ಅಧಿಕೃತ ಮನೆಗಳು. ನಾನು ಹೇಳ್ತಾ ಇರೋದು ಹಿಂದಿನ ಹಳೆಯದು. ಅವರು ಏನು ಮಾಡಬೇಕು ಅನ್ನೋದು ದಿಕ್ಕು ತೋಚದೆ ಕೂತಿದ್ದಾರೆ. ಅದು ಸ್ಟೇಟ್ ಹಂತದಲ್ಲಿದೆ. ಮೊನ್ನೆ ನಾವು ಇಲ್ಲಿಂದ ತುಂಬ ಬರೆದಿದ್ದೀವಿ. ಇವತ್ತು KDP ಮೀಟಿಂಗಲ್ಲಿ ಅದೇ ಚರ್ಚೆ ಆಗಿದೆ. 3rd ಇನ್ಸ್ಟಾಲ್ಮೆಂಟ್ ಕ್ಲಿಯರ್ ಆಗಬೇಕು. ಗೌರ್ಮೆಂಟ್ ಅವರು ಈ ವಾರ ರಿಲೀಸ್ ಮಾಡ್ತಾರೆ, ಈ ವಾರ ನೆಕ್ಸ್ಟ್ ವಾರ ರಿಲೀಸ್ ಮಾಡ್ತಾರೆ. ನಮಗೂ ಅಲ್ಲಿಂದ ಲೆಟರ್ಸ್ಗೆ ಅದೇ ರಿಲೀಸ್ ಮಾಡ್ತಾರೆ. ಬಟ್ ಸ್ಟೇಟ್ ಲೆವೆಲ್ ಇಶ್ಯೂ ಆಗಿರೋದ್ರಿಂದ ಎಲ್ಲರ ಗಮನದಲ್ಲಿದೆ. ಕ್ಯಾಬಿನೆಟಲ್ಲೂ ಚರ್ಚೆ ಆಗಿದೆ. ಕ್ಲಿಯರ್ ಅಂತೂ ಆಗೇ 100% ಕ್ಲಿಯರ್ ಆಗಿದೆ. ಬಡವರು ಮತ್ತೆ ಯಾರು ದೊಡ್ಡ ಇವರಿಲ್ಲ ನೋಡಿ. ಇವತ್ತಿನ ದಿನಮಾನಗಳಲ್ಲಿ ಅವ್ರು ಬಡ್ಡಿ ಕಟ್ಟಕ್ಕಾಗ್ತಲ್ಲ. ಯಾಕಂದ್ರೆ ಅದು ರಾಜೀವ್ ಗಾಂಧಿ ಇನ್ನೊಂದು ಸಮಸ್ಯೆನೂ ಆಗಿದೆ. 40 to 50% ದುಡ್ಡು 2 ಇನ್ಸ್ಟಾಲ್ಮೆಂಟ್ ತಗೊಂಡು ಮನೆಯೇ ಕಟ್ಟಿದ್ರು. ನಾವು ಎಷ್ಟೇ ಫೋರ್ಸ್ ಅವಾಗ ಹಾಗೆ ಕೊಡ್ತಾರೆ. ನೀವು ಏನಾಗಿದೆ, ಫಸ್ಟ್ ಇನ್ಸ್ಟಾಲ್ಮೆಂಟು ಫೌಂಡೇಶನ್ ಹಾಕ್ಕೊಂಡಿದ್ದಾರೆ, ನೆಕ್ಸ್ಟ್ ದುಡ್ಡು ರಿಲೀಸ್ ಆಗಿದೆ, ಏನು ಕಟ್ಟೆ ಕೇಳಿದ್ರೆ ನಾವು ಕಟ್ಟಲ್ಲ, ನೀವೇನು ಮಾಡ್ತೀರಾ ಮಾಡಿ. ಈ ಥರನೇ 50-60% ಕೇಸ್ ಇದೆ. ಅದು ನನ್ನ ಗಮನಕ್ಕೆ ಆಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಇಸ್ಕೊಂಡು ಕಟ್ಟದೇ ಇರೋ ಕೇಸ್ಗಳು ನಾನು ಇವತ್ತು ಸೊರಬದಲ್ಲಿ ರಿವ್ಯೂ ಮಾಡ್ತಾ ಇದ್ದೆ. ಸುಮಾರು 120-130 ಸೊರಬದಲ್ಲಿ. ಆದ್ದರಿಂದ ಸರ್ಕಾರದಲ್ಲೂ ಈ ಥರ ಸುಮಾರು ಕೇಸ್ಗಳು ಇರೋದ್ರಿಂದ ಇದು ಏನು ದೊಡ್ಡ ಪ್ರಾಪರ್ ಡಿಸಿಷನ್ ಆಗಬೇಕು. ಕಟ್ಕೊಂಡವ್ರಿಗೆ ಹೇಳಿ, ಕಟ್ಕೊಂಡವ್ರಿಗೆ ಅದು ಕ್ಯಾಬಿನೆಟ್ ಲೆವೆಲ್. ಈ ವರ್ಷದ ಪರಿಹಾರದ ಹಣ 1,20,000. 1,20,000 NDRFದು. ಮರು ನಿರ್ಮಾಣಕ್ಕೆ ರಾಜೀವ್ ಗಾಂಧಿ ಕೆಳಗೆ SC ಕುಟುಂಬಗಳಿಗೆ 1.5 ಲಕ್ಷ, ಜನರಲ್ ಅವ್ರಿಗೆ 1 ಲಕ್ಷ. ಅಲ್ಲಿಗೆ 2,40,000 ಆಯ್ತು. 2,40,000ದಾಗ ಒಬ್ಬ ಇವತ್ತಿನ ಕಾಲದಲ್ಲಿ ಮನೆ ಕಟ್ಕೊಳ್ಬೋದು. ಅಲ್ಲ ನಮ್ಮ ಪ್ರಶ್ನೆಗಳು ನಾವು ಅದನ್ನೇ ಹೋರಾಟಕ್ಕೆ ಇವತ್ತು ನಾವು ಮನವಿಲೂ ಕೂಡ ಸರ್ಕಾರದ ಲೆವೆಲ್ಗೆ ಕಳಿಸ್ತಾರೆ ನಿಮ್ಮ ಮುಖಾಂತರ. 2,40,000 ಮನೆ ಕಟ್ಕೋಬಹುದು ಅಂದ್ರೆ ಇವತ್ತು ಎಷ್ಟು 9 ಕೋಟಿ 10 ಕೋಟಿ 14 ಕೋಟಿ ಈ ತರ ಸೋರ್ತಾ ಇದೆ. ಅದರಲ್ಲೇ ಸರಿಯಾಗಿ ನೀರು ಸೋರದೆ ಇರೋ ಮನೆಗೆ ಒಂದು ಕಟ್ಟಡ ಕಟ್ಟಲಿಕ್ಕೆ ಆಗಲಿಲ್ಲ. 2,40,000 ನಮ್ಮ ಜನರು ಯಾವ ರೀತಿ ಮನೆ ಕಟ್ಕೊಂಡದ ಬದುಕಬೇಕು. ಇನ್ನು 20 ರೂಪಾಯಿ ಮೂಟೆ ಸಿಮೆಂಟ್ ಮಾಡಿದಾರ, 8 ರೂಪಾಯಿ ಕಬ್ಬಣ ಮಾಡಿದೀವಿ ಸರ್ಕಾರ ಬಂದ್ಮೇಲೆ. ಯಾಕಂದ್ರೆ ಹಿಂದಿನ ಅವಧಿಯಲ್ಲಿ 5 ಲಕ್ಷ ಇದ್ದಿದ್ದು ಒಂದೇ ವರ್ಷದಲ್ಲಿ ಇವರು 2.5 ಲಕ್ಷಕ್ಕೆ ತಂದು ನಿಲ್ಲಿಸ್ತಾರೆ 2,40,000 ಅಂದ್ರೆ ಅಷ್ಟೇ ಪ್ರಮಾಣದ ಕಚ್ಚಾ ವಸ್ತುಗಳ ಬೆಲೆ ಇಳಿಕೆ ಆಗಿರ್ಬೇಕು ಮನೆ ಕಟ್ಲಿಕ್ಕೆ ಸಾಮಗ್ರಿ. ಇದು ಯಾವ ಅವೈಜ್ಞಾನಿಕ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಇದು ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೂ ನೆನ್ನೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಅಧಿಕಾರಿಗಳನ್ನೆಲ್ಲ ತಂದಿದ್ದೀವಿ. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಅಲ್ಲಿ ಸಾರ್ವಜನಿಕರು ಸುಮಾರು 400-500 ಜನ ನಾವು ಎಲ್ಲ ತಂದಿದ್ದೀವಿ. ಇಲ್ಲ ಇದು ಕ್ಯಾಬಿನೆಟಲ್ಲಿ ಮತ್ತೆ ನಾವು ರೀಕನ್ಸಿಡರೇಷನ್ ಕೇಳ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಸರ್ಕಾರದ ಹಂತದಲ್ಲಿ ಏನು ಬಂದಿದೆ ಅನ್ನೋ ಮಾಹಿತಿಯನ್ನು ಈಗ ಆಯಿತು. ನಾವು ನಿಮ್ಮ ಗಮನಕ್ಕೆ ಒಂದು ಫೋನ್ ಮಾಡಿದೀವಿ ಅಂದರೆ ನಾವೆಲ್ಲೋ ಬರೋಕ್ಕಾಗಲ್ಲ ಅಂತ. ಸಣ್ಣ ವಿಚಾರಕ್ಕೂ ನಿಮ್ಮ ಕಚೇರಿಗೆ ಬಂದು ಇನ್ನೊಬ್ರು ಬಂದು ಏನೋ ಚರ್ಚೆ ಮಾಡೋ ಸಮಯನ ನಾನು ವ್ಯರ್ಥ ಮಾಡ್ಬೋದು ಅನ್ನೋ ವಿಚಾರಕ್ಕೆ ಒಂದು ಫೋನ್ ಮಾಡ್ತೇವೆ, ತೆಗಿತೀರಿ ಬಿಡಿ, ಇಲ್ಲ ಮಾಡ್ತೀರಿ. ನಾನು ಆ ಸಮಸ್ಯೆನ ನಾನು ಯಾರಿಗೋ ಅಕ್ರಮವಾಗಿ ಮಂಜೂರಿ ಮಾಡ್ಕೊಡಿ ಅಂತ ಇವತ್ತು ಯಾರು ಕೇಳಿ. ಆದರೆ ನೀವು ಅದನ್ನು ತಹಶೀಲ್ದಾರಿಗೆ ಹೇಳ್ತಿರೋ ಮತ್ತೊಬ್ಬರಿಗೆ ನಿಮ್ಮ ಕೆಳಹಂತದ ಅಧಿಕಾರಿಗೆ ಹೇಳಿದ ಮೇಲೆ ಆ ಕೆಲಸ ಆಗಿಲ್ಲ ಅಂದರೆ ನಾವು ನಮ್ಮ ಮುಂದಿನ ನಡೆ ಏನಾಗಿರ್ಬೇಕು ಅಂತ ನೀವೇ ಹೇಳ್ಬೋದು.
ಯಾವ ವ್ಯತ್ಯಾಸ ಇದೆ? ಈಗ ಅದೇ ಈಗ ಇವರಿಗೆ ಹೇಳಿದೆ ಅವತ್ತಿನ ಕಾಲುವೆ ವಿಚಾರದಾಗ ಅವರಿಗೆ ಹೇಳಿದೆ, ಆ ವ್ಯಕ್ತಿ ನಿಮ್ಗೆ ಯಾರಿಗೂ ಹೇಳೋಕ್ಕೂ ಮುಂಚೆ ನಿಮ್ಮ ಡಿಟಿಗೆ ಹೇಳಿ 8 ದಿವಸ ಆಗಿತ್ತು. ಒಂದು ನಡವಳಿಕೆ ಕೇಳಿ ಪ್ರೊಸೀಡಿಂಗ್ಸ್ ಕೇಳಿ 8 ದಿವಸ ಆದರೂ ನಡವಳಿಕೆ ಸಿಗೋದಿಲ್ಲ. ಇಲ್ಲಿ ಒಂದು ಟಪಾಲಿಗೆ ಅರ್ಜಿ ಕೊಟ್ರೆ ಹೋಗಿ 8 ದಿವಸ ಬೇಕು ಇವ್ರ ಮೇಲಿಗೆ ಇವ್ರ ಗಮನಕ್ಕೆ ಹೋಗ್ಲಿಕ್ಕೆ. ಈಗ ನಾನು ಇಲ್ಲಿಗೆ ಎಷ್ಟು ಜನ ಕಟ್ಕೊಂಡು ಯಾಕೆ ಬರ್ಬೇಕು? ಅದು ನನಗೂ ಚೆನ್ನಾಗಿ ಅನ್ಸಲ್ಲ. ಫಾಲೋ ಅಪ್ ನಾವು ಮಾಡಬೇಕು, ಫಾಲೋ ಅಪ್ ಮಾಡಿ. ಮುಳುಕೆರೆಯಲ್ಲಿ ಒಂದು ಕೆರೆ ಇದೆ. ಆ ಕೆರೆಗೂ ಕೂಡ ತುಂಬಾ ವರ್ಷದಿಂದ ಅಚ್ಚಲಿರೋ ಕೆರೆನೇ. ಅದರದ್ದು ಹೂಳು ಎತ್ತಲಿಕ್ಕೆ ಯಾರೋ ಒಂದಷ್ಟು ಜನ ಬಿಡ್ತಾ ಇಲ್ಲ, ಅಂದ್ರೆ ಕಾಲುವೆ ಹೂಳು. ಆ ಕಾಲುವೆಯಲ್ಲಿ ಹೂಳು ತುಂಬ್ಕೊಂಡು ಅವ್ರು ಸಣ್ಣ ಸಣ್ಣ ಪೈಪು ಮನೆ ಹತ್ರ ದಾಟ್ಲಿಕ್ಕೆಲ್ಲ ಹಾಕಿ ಕ್ಲೋಸ್ ಮಾಡ್ತಾರೆ. ಅದು ಪ್ರತಿ ವರ್ಷನೂ ಅವರು ಅರ್ಜಿ ಕೊಡ್ತಾನೆ ಬಂದಿದ್ದಾರೆ. ಸರ್ಕಾರ ಗಮನದ ಅಧಿಕಾರಿಗಳ ಗಮನದಲ್ಲಿ ಇದೆ. ಮತ್ತು ಯಾರು ಒಂದಿಷ್ಟು ಜನರದ್ದು ಜಮೀನು ಮುಚ್ಚೋಗ್ತಾ ಇದೆ. ಆ ನೀರು ಜಾಸ್ತಿ ಆಗಿ, ಅದ್ರ ಕೂಡಿಲಿ ನೀರು ಹೋಗ್ಲಿಲ್ಲ ಅಂತ ಕೆರೆ ಓವರ್ಫ್ಲೋ ಆಗಿ ಅವ್ರ ಜಮೀನು ಕೊಡ್ತಾರೆ. ನನಗೆ ಅದು ಗಮನಿಸ್ತೀನಿ. ನಾನು ಸಿ ಎಸ್ ಸರ್ ಮಾತಾಡಿ ನರೇಗಾ ಬರ್ತಲ್ಲ ತಗೊಳ್ಳಿ. ಇಲ್ಲ ಅಂದ್ರೆ ನಮಗೆ ಏನಾಗ್ಬಿಡುತ್ತೆ, ನಮಗೆ ಹೆಂಗೆ ಜನಸಂಖ್ಯೆ ಜಾಸ್ತಿ ಇದ್ದಾರೆ. ನಾವು ನಾಳೆ ಇವತ್ತಿದು ನೀವು ದೂರದ ದಾಖಲು ಮಾಡಿ ನನಗೆ ಅದೊಂದು ಪ್ರತಿ ಕೊಡಿ, ನಾನು ಆಮೇಲೆ ಇಲ್ಲಿಂದ ಹೊರಡೋ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ಅಂದರೆ ಬೆಳಗ್ಗೆ ಸುಮಾರು ಬೇರೆ ಬೇರೆ ಚಳುವಳಿ ಇದೆ ನಮಗೆ ಸರ್ಕಾರದಲ್ಲಿ. ಮತ್ತು ನೀವು ಹೇಳೋದು ನೋಡಿದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಪಾಪ ನಿಮಗೂ ಇನ್ನೂ ಬಂದಿಲ್ಲ. ನೀವು ಕಳಿಸಿ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂದರೆ ಈಗ ನಾವೀಗ ಎಂತ ಮಾಡೋದು, ಒಂದೊಂದು ಹುಂಡಿ ಎಲ್ಲ ರೋಡಾಗೂ 4 ಜನ ಬಿಡ್ತೀನಿ, ಒಂದೊಂದು ಹುಂಡಿ ಕೊಟ್ಟು ಇಲ್ಲಿ ಏನು ಸಾಂಕೇತಿಕವಾಗಿ ಸಾಗರ ಆರಂಭ ಮಾಡಿ ಕೊನೆಗೆ ಎಲ್ಲ ಕಡೆಗೆ ವಿಸ್ತಾರ ಮಾಡಿ ಒಂದಿಷ್ಟು ಫಂಡರ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕಳ್ಸೋದು, ಅದನ್ನಾರು ಚಳುವಳಿ ಮಾಡೋಣ ಅಂತ. ಈಗ ಏನಾಗಿದೆ ನೋಡಿ, ಈಗ ಬರ್ತಾ ಇಲ್ಲ. ಇವ್ನಿಗೆ ಹೆಂಗೆ ಹೇಳಿ ಬರ ಇಲ್ಲಿ ದೇವರಾಜ್ ಯಾವುದೋ ಬಂಗಾರ ಎಡೆ ಇಟ್ಟು ಮನೆಗೆ ನಾನು ಇಲ್ಲ ಮರ ಇನ್ನೊಂದು 2 ವರ್ಷ ಬಿಟ್ಟೆ ಮಾಡ್ತಿದ್ದೇವೆ ಬರಲಿಲ್ಲ ಅಂತ ಪಾಪ ಅವ್ರ ಪರಿಸ್ಥಿತಿ ಹೇಳ್ಬಿಟ್ರೆ ಬೇಜಾರಾಗ್ತದೆ. ಆ ಥರದ್ದು ತುಂಬ ಜನ ಇದ್ದಾರೆ. ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತಲ್ಲ, ಹಂತವಾಗಿ ಎಲ್ಲದಕ್ಕೂ ದುಡ್ಡು ಇದ್ದಿದ್ರೆ ಇದೆಲ್ಲ. ಮತ್ತೆ ಈಗ ಒಬ್ಬ IAS ಅಥವಾ KS ಆಫೀಸರ್ಸು ಇಲ್ಲಿನ ಎಲ್ಲ ವಿಚಾರಗಳನ್ನ ವರದಿ ಮಾಡಿದ್ಮೇಲೆ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಚೀಫ್ ಸೆಕ್ರೆಟರಿಗಳಿರ್ಬೋದು, ಎಲ್ಲರಿಗೂ ಗಮನಕ್ಕೆ ಹೋಗಿರುತ್ತೆ. ಒಂದು ಡಿಸಿಷನ್ಗೆ ಬರ್ತಾರಲ್ವ. ಇಲ್ಲ ಅಂತ ಅಂದರೆ ಅಷ್ಟು ಸುಲಭಕ್ಕೆ ರೈತರು ಮತ್ತು ಜನಸಾಮಾನ್ಯರ ಸಮಸ್ಯೆಯನ್ನು ತಲೆಗೆ ಹಾಕೊಳ್ಳಲ್ಲ ಅಂತ ಸರ್ಕಾರ ಅಂತೇಳಿ ಮತ್ತೆ ಘೋಷಣೆ ಮಾಡ್ತಾರೆ. ನಾವು ಕಳಿಸೋದು ಬೇರೆ, ನಮ್ದೆಲ್ಲ ಅಲ್ಲಿ ಹೋಗಿ ಮುಟ್ಟುತ್ತೋ ಇಲ್ಲೋ ನಮಗೆ ಇನ್ನೂ ಡೌಟೇ ಇದೆ. ಆದರೆ ನೀವು ಕಳಿಸಿದ್ರೆ ಮುಟ್ಟಬೇಕಲ್ಲ. ಒಂದು ನೀವು ಕಳಿಸಿದ್ ಮುಟ್ಟಬೇಕು, ಮುಟ್ಟಿದ್ರೆ ಏನಾದರೂ ಒಂದು ತೀರ್ಮಾನ ಆಗ್ಬೇಕು. ಇಲ್ಲ ನೀವು ಕಳಿಸ್ದೇನೆ ಇರ್ಬೋದು, ಆ ಥರ ಹೋಗೋದು. ಎಲ್ಲ ಈಗ ನೋಡಿ, ಒಂದು ವಾರದಲ್ಲೇ ಡಿಸಿಷನ್ಗಳಾಗಿರೋದು. ಅನಧಿಕೃತ ಮನೆಗಳಿಗೆ ಕೊಡ್ಲಿಕ್ಕೆ ಏನು ಅವಕಾಶ ಇಲ್ಲ. ಈಗೆಲ್ಲ 1 ಲಕ್ಷ ರೂಪಾಯಿ ಫ್ಲಾಟ್ ಕೊಡ್ತಾ ಇದ್ದೀವಿ. ಅನಧಿಕೃತ ಮನೆಗಳಿಗೆ ಹಿಂದಿನ ಬಾರಿ ನೀವು ಬಂದಿಲ್ಲ, ಹಿಂದಿನ ಬಾರಿನೂ ಕೂಡ 95,100 ರೂಪಾಯಿ ಕೊಟ್ಟಿದ್ದಾರೆ. ಈ ಸತಿನೂ 1 ಲಕ್ಷ ಕೊಟ್ಟಿದ್ದಾರೆ. ಈಗ SDRF ಇದೆ, ಇನ್ನೊಂದು 2 ಸತಿ ಎಲ್ಲ ಈ ಥರ ಮನವಿಗಳು ಹೋದ್ಮೇಲೆ ಆಟೋಮೆಟಿಕ್ಕಾಗಿ ಅದು ಬದಲಾಗ್ತದೆ. ಸರ್ಕಾರದ ಹಂತದಲ್ಲಿ ನಮ್ಮಿನ ಭಾಳ ಒಂದು ಮಾನದಂಡ ನಿಗದಿ ಮಾಡಬೇಕಾದ್ರೆ ಒಂದು ಅಟ್ಲೀಸ್ಟ್ ನಾವು ನಮ್ಮ ರೈತರು ಒಂದು 4 ಜನರು ಕಳಿಸ್ತಿದ್ದೆ. ಇಲ್ಲ ನಮ್ಮಲ್ಲಿ ಒಂದಿಷ್ಟು ದನ ಕಾಯರ್ ಕಳಿಸಿದ್ರು ಕೂಡ 2.5 ಲಕ್ಷಕ್ಕೆ ಮನೆ ಆಗಲ್ಲ ಅನ್ನೋದನ್ನ ಅವ್ರು ಕ್ಲಿಯರ್ ಕಟ್ಟಾಗಿ ಹೇಗೆ ಯಾವ್ಯಾವ್ದಕ್ಕೆ ಎಷ್ಟು ಬೇಕು ಅನ್ನೋದಾದ್ರು ಹೇಳ್ತಾ ಇದ್ದಾರೆ. ಯಾರನ್ನ ಇಟ್ಕೊಂಡು ನಿಗದಿ ಮಾಡಿದ್ರು ಅನ್ನೋದು ಅದು ನಿಮಗೂ ಕೂಡ ಬಿಡಿ. ಅನ್ಅಫಿಷಿಯಲ್ ಆಗಿ ಯೋಚನೆ ಮಾಡಿದ್ರೆ ಯಾರು ಕೂಡ ಅಂದ್ರೆ ಜನಸಾಮಾನ್ಯ ಸ್ಥಾನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಯಾರು ಒಪ್ಪಂತದ್ದೇ ಅಲ್ಲ. ಮುಜುಗರಕ್ಕೊಳಗಾಗ್ತೀವಿ ನಾವು ಇದನ್ನು ಕೊಡಕ್ಕೆ ಹೋದ್ರೆ. ಈಗ ಏನು ಮಾಡೋಣ ಸರ್, ನನಗೆ ಇವ್ರದ್ದು ಮುಳುಕೆರೆದೊಂದು, ಬರದೊಳ್ಳಿದು, ಆಮೇಲೆ ಪಡಗೋಡಿಂದು ಹೇಳಿದ್ದೀನಲ್ಲ, ಅದೆಲ್ಲ ಯಾವ್ದಾವ್ದಿದೆ ಸರ್. ನಿಮ್ಮ ತಾಲೂಕು ಡೇಟಿಗೆ ಪಡಗೋಡಿಂದು ಮತ್ತೆ ಬರದೊಳ್ಳಿದು ಕ್ಲಿಯರ್ ಮಾಡ್ಕೊಳ್ಳೇಬೇಕು. 42 ದಿನಕ್ಕೆ ಟೆಂಪ್ರರಿ ಇದಂತ ನೀವು ಆರ್ಡರ್ ಮಾಡಿ ಕ್ಲಿಯರ್ ಮಾಡಿಸ್ಕೊಡಿ. ಇವ್ರದ್ದು ಕೋರ್ಟ್ ಆರ್ಡರ್ ಏನಿದೆ ನೀರಿನ ಏನಿದೆ ಅದನ್ನ ಕ್ಲಿಯರ್ ಮಾಡಿ. ಬಿಲ್ಡಿಂಗ್ನ ನಾನು ಇಮಿಡಿಯೇಟ್ ಆಗಿ ಕಳಿಸಿ ನಿಮಗೆ ನಾನು ವಾಟ್ಸಪ್ ಅಲ್ಲ, ನಾವು ಇಲ್ಲೇ ಇರ್ತೀವಿ, ನಾವು ಎಲ್ಲೂ ಹೋಗಲ್ಲ. ಕೊಟ್ಟರೆ ನಾನು ತಗೊಂಡು ಹೋಗ್ತೀನಿ. ನಾನು DC ಅವ್ರಿಗೆ ಬರೀತೀನಿ. ಈಗ ನಾನು ನಿಮಗೆ ಮನವಿ ಕೊಡ್ತೀನಿ, ನಿಮ್ಮ ಮುಖಾಂತರ ಚೀಫ್ ಸೆಕ್ರೆಟರಿಗೆ ಇರ್ಬೋದು, ಮುಖ್ಯಮಂತ್ರಿಗಳಿಗೂ ಎಲ್ಲದೂ ನಿಮ್ಮ ಹತ್ರನೇ ಕೊಟ್ಬಿಡ್ತೀನಿ. ನಾನು ಇದನ್ನು ಕಳಿಸ್ಬಿಡ್ತೀನಿ. ಆಮೇಲೆ ಅವ್ರದ್ದು ಈ ಹೆಣ್ಗೆರೆ ಅವ್ರದ್ದಂತೂ ದಯವಿಟ್ಟು ಅದನ್ನು ಮಾಡ್ಕೊಡ್ತಾರೆ. ಸ್ಕೂಲ್ ಮಕ್ಕಳಿಗೆಲ್ಲ ಭಾಳ ತೊಂದರೆ ಇದೆ. ಮತ್ತೇನಿದೆಪ್ಪ? ಮತ್ತೆ ಸರ್ ಇದರಲ್ಲಿ ಕಳ್ಳತನ ಭಾಳ ಆಗ್ತಾ ಇದೆ ಸರ್. 3 ಮನೆ ಒಂದು ವಾರದಲ್ಲಿ 3 ಮನೆ ಕಳ್ಳತನ. ಒಂದು ವಾರದಲ್ಲಿ ಯಾವ ಹಿರೇಬೆಳಗುಂಜಿ ಪಂಚಾಯತಿ ವಸಂತೆ ಹಿರೇಬೆಳಗುಂಜಿ ಸರ್. ಫಸ್ಟ್ ನನ್ನ ಮೋಟ್ರ್ ಹೋಯ್ತು ಮನೆ ಇದ್ದು, ಆಮೇಲೆ ಮತ್ತೊಂದು ಮನೆ ಕಳ್ಳತನ ಆಯ್ತು ಸರ್. ಆಮೇಲೆ ನಿನ್ನೆ 2 ಗಂಟೆ ಸರ್ ಮಧ್ಯಾಹ್ನ ದೋಚ್ಕೊಂಡು ಹೋಗಿದ್ದಾರೆ. 11 ತೊಲೆ ಬಂಗಾರ, 18,000 ಒಂದು ಮನೆಯಲ್ಲಿ. ನಮ್ಮ DSP ಸರ್
ಹಿಂಗೆ ಬಿಟ್ಟಿದ್ದೀವಿ ನಮಗೆ ಕೊಟ್ಟಿರೋದು ಬಿಡಿ, ಅದು ಹೇಳಿದ್ದೀನಲ್ಲ ಮೊಳಕೆರೆ ವಿಚಾರದಲ್ಲಿ ಇವರು ಏವೋ ಗಮನಕ್ಕೆ ತನ್ನಿ ಸರ್, ಏವೋ ಸಾಕು. ಮೊಳಕೆರೆ ಯಾರಿದ್ದಾರೆ ಇಲ್ಲಿ ನೋಡಿ, ಏವೋ ಅವ್ರ ಹತ್ರ ಭೇಟಿ ಮಾಡಿ, ಅವ್ರಿಗೆ ಕೊಡಿ, ಇಲ್ಲ ತಗೊಂಡು ಕೊಡಿ. ಯಾಕೆ ಎಷ್ಟು ಇದು ಮಾಡ್ತಾರೆ? ಎಲ್ಲದಕ್ಕೂ ಎಂಡೋಸ್ಮೆಂಟ್ ಇರುತ್ತೆ, ಅಲ್ಲಿ ಕೊಡ್ತಾರೆ, ಹಾಕ್ಸ್ಕೊಂಬೋದು ಅಷ್ಟೇ. ಇದು ಇಟ್ಕೊಳ್ಳಿ ತಹಶೀಲ್ದಾರ್ಗೆ ಇದು. ಕೊಡಿ, ಇನ್ನೇನಿಲ್ಲ ಮುಖ್ಯಮಂತ್ರಿಗಳಿಗೆ